ಅಂಡ್ ಫಸ್ಟ್ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜ್ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇಲ್ಲಿರೋ ಜೂಮ್ ಸೆಷನಲ್ಲಿರೋ ಎಲ್ಲಾ ಮಾಸ್ಟರ್ಸ್‌ಗೆ ಮತ್ತೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರಿಗೆ ಮಧುರಾ ಸರ್ ಅಂಡ್ ಅಖಂಡ ಕರ್ನಾಟಕ ಟೀಮ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಮಾಸ್ಟರ್ಸ್, ಈ ಅವಕಾಶ ಕೊಟ್ಟಿರೋಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಮತ್ತೆ ನನ್ನ ಎಕ್ಸ್‌ಪೀರಿಯನ್ಸ್‌ನ ನಾನು ಸ್ಟಾರ್ಟ್ ಮಾಡ್ತೆ. ಅಂದ್ರೆ ನನ್ನ ಲೈಫಲ್ಲಿ ಏನಾಗಿದೆ, ಮೆಡಿಟೇಷನ್‌ನಿಂದ ಏನೇನಾಯ್ತು, ಮತ್ತೆ ಪತ್ರಿಜಿ ಜೊತೆ ನನ್ನ ಎಕ್ಸ್‌ಪೀರಿಯನ್ಸ್ ಏನಿರೋದು ಅಂತ ನಾನು ಮತ್ತೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ 2019ನಲ್ಲಿ ಆಹ್, ಅಂದ್ರೆ ನನ್ನ ಹೋಟೆಲ್ ಚೆನ್ನಾಗಿ ನಡೀತಾ ಇತ್ತು. ಸೊ ಒಂದ್ ದಿವಸ ಪತ್ರಿಜಿ ಅವ್ರು ಫೋನ್ ಮಾಡಿ, ಭಾರ್ಗವ್, ನೀವು ನನ್ನ ವಾಯ್ಸ್ ಕರೆಕ್ಟಾಗಿ ಬರ್ತಾ ಇದೆ ಮೇಡಮ್? ಬರ್ತಿದೆ ಸರ್, ಬರ್ತಿದೆ. ಓಕೆ. ಸೊ ಒಂದ್ ದಿವಸ ಈ ತರ ಫೋನ್ ಮಾತಾಡಿ, ಫೋನಲ್ಲಿ ಪತ್ರಿಜಿ ಅವರು ಹೇಳಿದ್ದಾರೆ ಏನಂದ್ರೆ, ನೀವು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕು ಪಂಜಾಬಲ್ಲಿ ಅಂತ. ಸೊ ನಾನು ಎಲೆಕ್ಷನ್ ಬಗ್ಗೆ, ಪಾಲಿಟಿಕ್ಸ್ ಬಗ್ಗೆ ಏನ್ ನಾಲೆಡ್ಜ್ ಇಲ್ಲ, ಜೀರೋ ನಾಲೆಡ್ಜ್. ಅವಾಗ ಪತ್ರಿಜಿ ಜೊತೆ ನಾನು ಅದೇ ಹೇಳ್ದೆ, ಸರ್ ನೀವ್ ಹೇಳ್ತಾ ಇದ್ರು, ಬಟ್ ನನ್ಗೆ ನಾಲೆಡ್ಜ್ ಏನಿಲ್ಲ. ನಾನ್ ಏನ್ ಮಾಡ್ಬೇಕು ಅಂದ್ರೆ, ನಾಲೆಡ್ಜ್ ಇದ್ರೆ ನಾವೆಲ್ಲ ರಾಜಕೀಯ ಮಾಡ್ತೀವಿ, ನನ್ಗೆ ರಾಜಕೀಯ ಇಲ್ಲಿ ಬೇಕಾಗಿಲ್ಲ. ಸೊ ನೀವು ಜಸ್ಟ್ ಕಂಟೆಸ್ಟ್ ಮಾಡಿ, ನೀವು ಕರ್ನಾಟಕದಲ್ಲಿ ಪಾಂಪ್ಲೆಟ್ಸ್ ಎಲ್ಲ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರಲ್ವಾ, ಹಂಗೆ ಒಂದು 10 ಡೇಸು ಈ ನಮ್ಮ PSSM ಪಾಂಪ್ಲೆಟ್ಸ್‌ನ ನೀವಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ, ಹಂಚಿ ಅಂದ್ರು. ಸರಿ, ಈ ತರ ಹೇಳಿದ್ರು, ಬಟ್ ಅದೇ ಟೈಮಲ್ಲಿ ಸ್ವಲ್ಪ ನನ್ನ ಹೋಟೆಲ್ ಡೌನ್ ಫಾಲ್ ಅಲ್ಲಿದೆ. ಅಷ್ಟು ನನ್ನ ಹತ್ರ ದುಡ್ಡಿರ್ಲಿಲ್ಲ. ಬಟ್ ಪತ್ರಿ ಸರ್ ಹೇಳಿದ್ರು, ಅಲ್ಲೊಬ್ಬ ಸೀನಿಯರ್ ಮಾಸ್ಟರ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೀವು ಇಮಿಡಿಯೇಟ್ಲಿ ಅವ್ರ ಹತ್ರಕ್ಕೆ ಹೋಗಿ, ನಿನ್ನ ನಾಮಿನೇಷನ್‌ಗೋಸ್ಕರ ಏನೇನ್ ಬೇಕು ಎಲ್ಲ ಅವರು ನೋಡ್ಕೊಂತಾರೆ ಅಂದ್ರು. ನಾನು ಹೋದ ತಕ್ಷಣ ಅಲ್ಲಿ ಯಾರು ರೆಸ್ಪಾನ್ಸ್ ಕೊಟ್ಟಿಲ್ಲ. 2, 3 ಸತಿ ಹೋಗಿದ್ದೆ. ಅವ್ರು ಅಷ್ಟೊಂದು ಏನು ರೆಸ್ಪಾನ್ಸೇ ಬಂದಿಲ್ಲ. ಸೊ ಆದ್ಮೇಲೆ ನಾನು, ಸರಿ ಪತ್ರಿಜಿ ಹೇಳಿದ್ರಲ್ವಾ ಅಂತ ನನ್ನ ಫ್ರೆಂಡ್ಸ್ ಹತ್ರ ಸ್ವಲ್ಪ ನಾನು 25,000 ಅರೇಂಜ್ ಮಾಡ್ಕೊಂಡೆ. ಮಾಡ್ಕೊಂಡ್ಮೇಲೆ 3 ಡೇಸ್ ಇದೆ ನಾಮಿನೇಷನ್ ಲಾಸ್ಟ್ ಡೇಟ್. ನೋಡಿದ್ರೆ ನಂದು ಎಲೆಕ್ಷನ್ ಕಾರ್ಡು ಆಂಧ್ರ, ಅಂದ್ರೆ ನಂದು ಎಲ್ಲ ಎಲೆಕ್ಷನ್ ರಿಲೇಟೆಡ್ ಮತ್ತೆ ವೋಟರ್ ಐಡಿ ಎಲ್ಲ ಇರೋದು ಆಂಧ್ರದಲ್ಲಿ. ಸೊ ನಾನಿಲ್ಲಿ ಈ ಸ್ಟೇಟಲ್ಲಿ ನಾನು ಕಂಟೆಸ್ಟ್ ಮಾಡ್ಬೇಕಂದ್ರೆ, ಯಾವ್ದೋ ಒಂದು ನನ್ಗೂ ಇರ್ಬೇಕಂದ್ರೆ ಎಲೆಕ್ಟೋರಲ್ ಫಾರ್ಮ್ ಅನ್ನೋದು ಒಂದು ಬೇಕು. ಅದು ಬೇಕಂದ್ರೆ ವಿ.ಆರ್.ಒ ಹತ್ರ ನಾನು ಸೈನ್ ತಗೋಬೇಕು. ಸೊ ಅದಕ್ಕೋಸ್ಕರ ವಿ.ಆರ್.ಒ ಹತ್ರ ಟ್ರೈ ಮಾಡ್ತಾ ಇದ್ರೆ, ಕೊನೆಗೆ ಅವರು ಇನ್ನು 2 ಡೇಸ್ ಇದೆ. 2 ಡೇಸ್ ಅಲ್ಲಿ ಇರುವಾಗ ಸರಿ ಅಂತ ಹೇಳ್ದ್ರು. ಸರಿ, ಈಗ ಫಾರ್ಮ್ ಆದ್ರೆ ಸಿಕ್ತು. ಮತ್ತೆ ನಾನು ಆ ಫಾರ್ಮ್‌ನ ಹೆಂಗ್ ತರ್ಸೋದು? ಅಂದ್ರೆ ಮತ್ತೆ ನಾನು ಫ್ಲೈಟ್‌ಗೆ ಹೋಗ್ಬೇಕಂದ್ರೆ, ಆದ್ರೆ ಈ ಎಕ್ಸ್‌ಪೀರಿಯನ್ಸ್ ಯಾಕೆ ಹೇಳ್ತೇನೆ ಅಂದ್ರೆ, ಇದ್ರ ಹಿಂದ್ಗಡೆ ಒಂದು ಅದ್ಭುತವಾಗಿ ಒಂದು ಎಕ್ಸ್‌ಪೀರಿಯನ್ಸ್ ಆಯ್ತು ನಮ್ಗೆ. ಅದಕ್ಕೋಸ್ಕರ ಇದು ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಸೊ 2 ಡೇಸ್ ಟೈಮ್ ಇದೆ. 2 ಡೇಸ್ ಟೈಮಲ್ಲಿ ಎಷ್ಟು ನಾವು ಸ್ಪೀಡ್ ಪೋಸ್ಟ್ ನಾವು ಟ್ರೈ ಮಾಡಿದ್ರೆ ಅಟ್‌ಲೀಸ್ಟ್ ಒಂದು ನಡುವೆ ಒಂದು ಸಂಡೇ ಇದೆ. ಸೊ ಒಂದು 3 ಡೇಸ್ ಆಗತ್ತೆ. ಬಟ್ ನಂದು ಸೋಮವಾರ ಬಂದು ಲಾಸ್ಟ್ ಡೇಟ್. ಎಲೆಕ್ಷನ್ ನಾಮಿನೇಷನ್ ಲಾಸ್ಟ್ ಡೇಟ್. ಸೊ ಏನ್ ಮಾಡ್ಬೇಕು ಅಂದ್ರೆ, ಪತ್ರಿ ಸರ್‌ಗೆ ನಾನು ಫೋನ್ ಮಾಡ್ದೆ. ಅವಾಗ ಪತ್ರಿ ಸರ್ ಅವರು ಕಲ್ಕತ್ತಾ ಸಿಲ್ಲಿಗುಡಿಯಲ್ಲಿ ಒಂದು ಕ್ಲಾಸ್ ತಗೊಂತಾ ಇದ್ರು. ಫೋನ್ ಮಾಡಿದ್ರೆ ಸಾರ್ ಅವರ ಅಸಿಸ್ಟೆಂಟ್ ಅವರು ಹೇಳಿದ್ರು, "ಇಲ್ಲ, ಸರ್ ಹತ್ರ ನಾನು ಹೇಳ್ತೀನಿ." ಸೊ ಈ ತರ ಅಂದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಭಾನುಪ್ರಸಾದ್ ಸರ್ ಹತ್ರ ಹೇಳಿದ್ರು, "ಸರ್ ಈ ತರ ಭಾರ್ಗವ್ ಕಂಟೆಸ್ಟ್ ಮಾಡ್ಬೇಕಂದ್ರೆ ಎಲೆಕ್ಟ್ರಲ್ ಫಾರ್ಮ್ ಬೇಕು. ಬಟ್ ಅದು ಅಲ್ಲಿಂದ ಹಿಂಗದು ವಿ.ಆರ್.ಒನು ಅವಾಗ ಕೊಟ್ಟಿಲ್ಲ. ಆ ವಿ.ಆರ್.ಒ ಕೊಡ್ತಾ ಇಲ್ಲ ಇದಂತ ಎಲ್ಲ ಎಕ್ಸ್‌ಪ್ಲೇನ್ ಮಾಡಿದ್ರು." ಅವಾಗ ಪತ್ರಿಜಿ ಹೇಳಿದ್ರಂತೆ, "ಅದ್ ಬರುತ್ತೆ ಫಾರ್ಮ್" ಅಂದ್ರು. ಅವ್ರು ಫೋನ್ ಮಾಡಿ ಪತ್ರಿ ಸರ್ ಹೇಳಿದ್ರು, ನೀವು ಮಾಡಿ ನಿಮ್ ಕೆಲ್ಸ ಮಾಡಿ ಆ ಫಾರ್ಮ್ ಬರುತ್ತೆ" ಅಂದ್ರು. ನನ್ಗೆ ಆಶ್ಚರ್ಯ ಆಯ್ತು. ಅದೆಂಗ್ ಬರುತ್ತೆ? ಅಂದ್ರೆ ನಾನು ಹೋಗ್ಬೇಕು, ಇಲ್ಲಾಂದ್ರೆ ಬೇರೆಯವರು ಅದನ್ನ ಈಸ್ಕೊಂಡ್ ಬರ್ಬೇಕು. ಈ ಎರಡಲ್ಲಿ ಯಾವ್ದೋ ಒಂದು ಆಗ್ಬೇಕು. ನಾನ್ ಹೋಗ್ಬೇಕಂದ್ರೆ ಒಂದ್ ಕಡೆ 18,000 ಎಕ್ಸ್‌ಪೆನ್ಸ್ ಇದೆ. ಅಂದ್ರೆ ಫ್ಲೈಟ್ ಹೋಗ್ಬೇಕಂದ್ರೆ. ಮತ್ತೆ ಇನ್ನೊಂದ್ ಕಡೆ 18,000 ಅಂದ್ರೆ 36,000 ಬೇಕು. ಹಾಗಾದ್ರೆ ನಾಮಿನೇಷನ್ 25,000ಗೆ ನನ್ಗೆ ತುಂಬಾ ಕಷ್ಟ ಆಯ್ತು. ಮತ್ತೆ ಇದೊಂದು 36,000 ಅಂತ ಹೆಂಗ್ ಮಾಡೋದು? ಅಂತ ಈ ತರ ನನ್ನ ಯೋಚನೆ ಇತ್ತು. ಆವಾಗ ನಾನು ಮೆಡಿಟೇಷನ್‌ನಲ್ಲಿ ಕೂತ್ಕೊಂಡ್ರೆ, ಒಂದ್ 5 ನಿಮಿಷ ಮೆಡಿಟೇಷನ್ ಮಾಡಿದೀನಿ ಮಾಸ್ಟರ್. 5 ನಿಮಿಷ ಆದ್ಮೇಲೆ ಒಂದು ಮೆಡಿಟೇಷನ್‌ನಲ್ಲಿ ಇಷ್ಟು ಚೆನ್ನಾಗಿ ಕ್ಲಿಯರ್ ಆಗಿ ನನಗೆ ಬೋರ್ಡ್ ಕಾಣಿಸ್ತಾ ಇದೆ, ತಿರುಪತಿ ಏರ್ಪೋರ್ಟ್ ಅಂತ. ಸೊ ನೀವು ತಿರುಪತಿ ಏರ್ಪೋರ್ಟ್ ಕಸ್ಟಮರ್ ಕೇರ್‌ಗೆ ಫೋನ್ ಮಾಡಿ ಅಂತ. ಇಮಿಡಿಯೇಟ್ಲಿ ನಾನು ಮೆಡಿಟೇಷನ್‌ದ ಆಚೆ ಬಂದು, ನಾನು ಗೂಗಲ್ ಓಪನ್ ಮಾಡಿ ತಿರುಪತಿ ಏರ್ಪೋರ್ಟ್ ಕಸ್ಟಮರ್ ಕೇರ್ ನಂಬರ್ ತಗೊಂಡು, ಆ ಕಸ್ಟಮರ್ ಕೇರ್‌ಗೆ ಫೋನ್ ಮಾಡಿ, ಅವ್ರ ಹತ್ರ ನಾನು ಎಲ್ಲ ಎಕ್ಸ್‌ಪ್ಲೇನ್ ಮಾಡ್ದೆ. "ಸರ್, ನಾನು ಈ ತರ ಪಂಜಾಬಲ್ಲಿ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ.
ಸೊ ನಾನು ಈಗ ಆಂಧ್ರ ಬರೋ ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ಪ್ಲೀಸ್ ನೀವು ದಯವಿಟ್ಟು ಒಂದು ಲೆಟರ್ ಹೆಲ್ಪ್ ಮಾಡಿ. ಅಂದ್ರೆ ತಿರುಪತಿಯಿಂದ ಅದು ಡಿಲ್ಲಿ ತನಕ ಒಂದು ಎನ್ವಲಪ್ ಕವರ್ ಅದು. ಜಸ್ಟ್ ಅದನ್ನ ನೀವು ಈಸ್ಕೊಂಡ್ ಬನ್ನಿ ಸರ್. ಅಂದ್ರೆ ಅದನ್ನ ನನಗೆ ಹೆಲ್ಪ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ದೆ. ಆವಾಗ ಅವರು 2 ಕ್ವೆಶ್ಚನ್ ಕೇಳಿದ್ರು. ಭಾರ್ಗವ್, ನೀವು ಫಸ್ಟ್ ಆಫ್ ಆಲ್ ನಾನ್ ಲೋಕಲ್ ಪರ್ಸನ್ ಅಂದ್ರೆ ಪಂಜಾಬಲ್ಲಿ ಕಂಟೆಸ್ಟ್ ಮಾಡ್ತಾ ಇದೀಯಾ? ಅಂದ್ರೆ ನನ್ನೊಂದು ಕ್ವೆಶ್ಚನ್ ಇದೆ. ಆಸ್ ಎ ಎಂಪಿ ನೀವು ಕಂಟೆಸ್ಟ್ ಮಾಡ್ತಾ ಇದ್ರು. ಅಂದ್ರೆ ನಿನ್ನತ್ರ ಒಂದು ಫ್ಲೈಟ್ ಅಪ್ ಅಂಡ್ ಡೌನ್ ಖರ್ಚು ಮಾಡೋ ದುಡ್ಡಿಲ್ಲ. ನೀವ್ ಹೆಂಗ್ ಕಂಟೆಸ್ಟ್ ಮಾಡ್ತೀಯ? ನಿನ್ನ ಧೈರ್ಯ ಏನು? ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕಂದ್ರೆ. ಅಂದ್ರೆ ನಿನ್ಗ್ ಗೊತ್ತಲ್ವಾ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕಂದ್ರೆ ಎಷ್ಟು ದುಡ್ಡು ಖರ್ಚು ಮಾಡ್ಬೇಕು? ಇದೊಂದು ಕ್ವೆಶ್ಚನ್ ಕೇಳಿದ್ರು. ಇನ್ನೊಂದು ಕ್ವೆಶ್ಚನ್ ಏನಂದ್ರೆ, ನೀವು ನಾನ್ ಲೋಕಲ್ಲು, ನಿಮ್ಗ್ ಲ್ಯಾಂಗ್ವೇಜ್ ಬರಲ್ಲ. ನೀವು ಹೆಂಗಾದ್ರೂನು ನೀವು ವಿನ್ ಆಗಲ್ಲ. ಮತ್ತೆ ಯಾಕ್ ಕಂಟೆಸ್ಟ್ ಮಾಡ್ತಾ ಇದ್ಯಾ? ಸೊ ಈ ಕ್ವೆಶ್ಚನ್ಸ್ ಏನಂದ್ರೆ ಅವ್ರು ಕೇಳಿರೋ ಕ್ವೆಶ್ಚನ್ಸ್ ಒಳ್ಳೆ ಕ್ವೆಶ್ಚನ್ನೇ. ಬಟ್ ನನ್ನ ಕಡೆಯಿಂದ ನಾನು ಎಕ್ಸ್‌ಪ್ಲೇನ್ ಮಾಡಿದ್ದೆ. ಅವ್ರು ಕೊನೆಗಂದ್ರು ಇವ್ರು ಮೆಂಟಲ್ ಆಗ್ಬಿಟ್ರು. ಸರಿ ನಾಳೆ ನಿಮ್ಮ ಬ್ರದರ್‌ನ ಕಳ್ಸಿ ತಿರುಪತಿ ಏರ್ಪೋರ್ಟ್‌ಗೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಫ್ಲೈಟ್ ಇದೆ. ಅಂದ್ರೆ ಅವತ್ತು ಸಂಡೇ. ಸೊ ಅದು ಈವ್ನಿಂಗ್ ಸಾಯಂಕಾಲ 5:30 ತನಕ ಡಿಲ್ಲಿ ಬರುತ್ತೆ ಅಂದ್ರು. ಸೊ ಹಂಗೆ ಅವ್ರು ಹೇಳಿರೋದಂಗೆ ನಮ್ ತಮ್ಮ ಹೋದ್ರು. ಅಲ್ಲಿ ಒಂದು ಎನ್ವಲಪ್ ಕವರ್ ಕೊಟ್ರು. ಅದು ಎಲೆಕ್ಟ್ರೋಲ್ ಫಾರ್ಮ್. ನೆಕ್ಸ್ಟ್ ಈವ್ನಿಂಗ್ 5:30 ತನಕ ಆ ಎಲೆಕ್ಟ್ರೋಲ್ ಫಾರ್ಮ್ ವಿಥೌಟ್ ಎನಿ ಎಕ್ಸ್‌ಪೆನ್ಸ್ ₹1 ಖರ್ಚಿಲ್ಲ ಡಿಲ್ಲಿ ಬಂತು. ಅಲ್ಲಿಂದ ನಾವು ನೈಟ್ ಕೂತ್ಕೊಂಡು ಆ ಫಾರ್ಮ್ಸ್ ಎಲ್ಲ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಮಂಡೇ ನೈಟ್ ಟ್ರಾವೆಲ್ ಮಾಡಿ ಚಂಡೀಗಢ ಬಂದು ಚಂಡೀಗಢದಿಂದ ಮತ್ತೆ 40 ಕಿಲೋಮೀಟರ್ಸ್ ಔಟ್‌ಸ್ಕಟ್ ನಾನು ಕಂಟೆಸ್ಟ್ ಮಾಡಿರೋ ಕಾನ್ಸ್ಟಿಟ್ಯೂನ್ಸಿ ಆನಂದ್‌ಪುರ್ ಸಾಹೇಬ್ ಅಂತ. ಅಲ್ಲಿಗೋಗಿ ನಾವು ನಾಮಿನೇಷನ್ ಹಾಕಿದ್ವಿ. ನಾಮಿನೇಷನ್ ಹಾಕಿದ್ಮೇಲೆ ಪತ್ರಿ ಸರ್ ಹೇಳಿದ್ರು, "ನಿನ್ ಕೆಲ್ಸ ಆಯ್ತು. ನಾಳೆಯಿಂದ ನೀವು ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಟ್ ಮಾಡಿ" ಅಂತ. ಸೊ ಆವಾಗ ನನ್ಗೇನಾಯ್ತಂದ್ರೆ ಮಾಸ್ಟರ್ಸ್, ಈಗ ನಾನು ಪಂಜಾಬಲ್ಲಿ ಕಂಟೆಸ್ಟ್ ಮಾಡ್ಬೇಕಂದ್ರೆ ಲ್ಯಾಂಗ್ವೇಜ್ ಬರಲ್ಲ. ಹಿಂದಿನೂ ಅಷ್ಟೊಂದು ಬರ್ತಾ ಇರ್ಲಿಲ್ಲ ಅವಾಗ. ಸರಿ ಈ ತರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ರೆ ಒಂದು ಸ್ಟೋರಿ ಬಂತು. ಯಾಕಂದ್ರೆ ಈಗ ಪೊಲಿಟಿಕಲ್ ಅನ್ನೋದು ಡಿಫರೆಂಟು, ಸ್ಪಿರಿಚುವಾಲಿಟಿ ಅನ್ನೋದು ಡಿಫರೆಂಟು. ಈಗ ನಾವು 2ನ್ನ ಸೇರಿಸಿ ನಾವು ಸೊಸೈಟಿಯಲ್ಲಿ ಹೋಗ್ತಾ ಇದೀವಿ. ಅಂದ್ರೆ ನಾನೊಂದು ಸ್ಪಿರಿಚುವಲ್ ಪರ್ಸನು, ನೀವು ನನ್ಗೆ ವೋಟ್ ಕೊಡಿ ಅಂತ. ಅದಕ್ಕೂ ಕರೆಕ್ಟ್ ರೀಸನ್ ಇರ್ಬೇಕು ನಮ್ಮ ಹತ್ರ ಕೇಳ್ಬೇಕಂದ್ರೆ. ಸೊ ಆವಾಗ ನನ್ಗೊಂದು ಸ್ಟೋರಿ ಬಂತು. ಯಾಕಂದ್ರೆ ನಾನು ಒಂದೆರಡು ಎಕ್ಸ್‌ಪೀರಿಯನ್ಸ್ ಇದೆ. ಯಾಕಂದ್ರೆ ನಾವ್ ಈ ತರ ನಾರ್ಮಲ್ ಆಹ್, ಈ ತರ ಜನವರನ್ನ ಭೇಟಿ ಆವಾಗ ಅವ್ರು ಈ ತರ ಕ್ವೆಶ್ಚನ್ ಕೇಳ್ತಾ ಇದ್ರು. ಅದೇನಂದ್ರೆ, "ಭಾರ್ಗವ್, ನೀವು ಒಂದು ಮೆಡಿಟೇಟರ್ ಅಂತ ಇದ್ರು. ಸರಿ ಚೆನ್ನಾಗಿದೆ. ಬಟ್ ನೀವು ಎಲೆಕ್ಷನ್‌ನಲ್ಲಿ ಯಾಕೆ ಕಂಟೆಸ್ಟ್ ಮಾಡ್ತಿದ್ದೀರಾ? ಎರಡನ್ನೂ ಡೆಡ್ ಅಪೋಸಿಟ್. ಒಂದು ಪಾಲಿಟಿಕ್ಸ್, ಇನ್ನೊಂದು ಸ್ಪಿರಿಚುವಾಲಿಟಿ." ಸೊ ಅದಕ್ಕೇನಂದ್ರೆ ನನ್ಗೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆರ್ಟಿಕಲ್ ಸಿಕ್ತು ಮಾಸ್ಟರ್ಸ್. ಅದೇನಂದ್ರೆ ಪಂಜಾಬಿ ಗುರುಸ್ ಇರ್ತಾರೆ. 9 ಗುರುಸ್ ಇರ್ತಾರೆ ಸಿಕ್ಕಿಸಂ ಅಲ್ಲಿ. ಆ ಗುರು ಅಲ್ಲಿ ಒಬ್ರು ಗುರು ಗೋವಿಂದ್ ಸಿಂಗ್ ಅಂತ ಒಬ್ಬರು ಗುರು ಇದ್ದಾರೆ. ಆ ಗುರು ಸ್ಟೋರಿ ಏನಂದ್ರೆ, ಒಂದ್ಸತಿ ಈ ಮಹಮ್ಮದೀಯರು ಅವರೆಲ್ಲ ಬಂದು ಈ ಇವರ ಮೇಲೆ ದಂಡಯಾತ್ರೆ ಮಾಡಿ ಅವರಿಬ್ಬರನ್ನ ಗುರು ಗೋವಿಂದ್ ಸಿಂಗ್ ಇಬ್ರು ಮಕ್ಕಳಿರ್ತಾರೆ. ಅವರಿಬ್ಬರನ್ನ ಇಟ್ಕೊಂಡು ಅವಾಗ ಆಪ್ಷನ್ ಕೊಡ್ತಾರೆ ಇವ್ರು. ಆಪ್ಷನ್ ಏನಂದ್ರೆ, ಈ ಇಬ್ರು ಮಕ್ಕಳು ಬೇಕಂದ್ರೆ ನೀವು ಸಿಕ್ಕಿಸಂ ನೀವು ಸಪೋರ್ಟ್ ಮಾಡ್ತಾ ಇದ್ರಲ್ವಾ, ಅದನ್ನ ನೀವು ಬಿಡ್ಬೇಕು. ಇಲ್ಲ ನಿಮ್ಗೆ ಸಿಕ್ಕಿಸಂ ಬೇಕಂದ್ರೆ ಈ ಇಬ್ರು ಮಕ್ಕಳನ್ನ ನೀವು ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂತ ಒಂದು 2 ಆಪ್ಷನ್ ಇಡ್ತಾರೆ ಅವ್ರ ಮುಂಚೆ. ಆವಾಗ ಗುರು ಗೋವಿಂದ್ ಸಿಂಗ್ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ನಂಗೆ ಸಿಕ್ಕಿಸಮೇ ಬೇಕಂತಾರೆ. ಅವಾಗ ಇಬ್ರು ಮಕ್ಕಳನ್ನ ಅವ್ರು ಚಿಕ್ಕ ಮಕ್ಕಳಿರ್ತಾರೆ. ಒಬ್ಬ ಮಗನ ಒಂದು ಅಂದ್ರೆ ಒಂದು ವಾಲ್ ಬಿಲ್ಡ್ ಅಂದ್ರೆ 4 ಅಂದ್ರೆ 4 ಸ್ಕ್ವೇರ್ ಅಲ್ಲಿ ಒಂದು ವಾಲ್ ಬಿಲ್ಡ್ ಮಾಡಿ ಸೆಂಟ್ರಲ್ಲಿ ಒಬ್ಬ ಮಗನಿಟ್ಟು ಕಿರೋಸಿನ್ ಹಾಕಿ ಬೆಂಕಿ ಹಾಕ್ತಾರೆ. ಅವಾಗ ಹಂಗ್ ತೀರೋಗ್ತಾನೆ. ಇನ್ನೊಂದು ಮಗ ಏನ್ ಮಾಡ್ತಾರಂದ್ರೆ, ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಹಾರ್ಸ್ ಅಂತಾರಲ್ವಾ, ಆ 2 ಹಾರ್ಸ್‌ಗೂ 2 ಕಾಲಿನ ಟೈ ಮಾಡ್ತಾರೆ. ಆವಾಗ ಒಬ್ಬ ಇರೋ ಮಗ ಏನಾಗ್ತಂತೆ 2 ಆಗ್ತಾನೆ. ಅಂದ್ರೆ ಇದು ನನ್ಗೆ ಕರೆಕ್ಟ್ ಆಗಿ ಕನ್ನಡದಲ್ಲಿ ಎಕ್ಸ್‌ಪ್ಲೇನ್ ಮಾಡಕ್ ಆಗ್ತಾ ಇಲ್ಲ. ಈ ಸ್ಟೋರಿ ನನಗೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ತು. ಅದನ್ನ ನಾನು ಸ್ಟೋರಿನ ಬರ್ದುಕೊಂಡು ಎಲ್ಲಿಗೆ ಹೋದ್ರೇನು ಎಲೆಕ್ಷನ್ ಪ್ರಚಾರದಲ್ಲಿ ಅವ್ರು ಕೇಳಿರೋ ಆನ್ಸರ್‌ಗೆ ನಾನು ಇದು ಕೊಡ್ತಾ ಇದ್ದೆ. ಯಾಕಂದ್ರೆ ಇವತ್ತೆಲ್ಲ ಎಲೆಕ್ಷನ್ಸ್ ಆಗ್ತಾ ಇರೋದು ಹೆಂಗಾಗ್ತಾ ಇದೆ? ನಮ್ಮ ಕ್ಯಾಸ್ಟ್ ಅವನು, ನಮ್ಮ ಊರವನು. ಸೊ ಇವ್ನಿಗೆ ವೋಟ್ ಕೊಡ್ಬೇಕಂತ ನಾವು ಯೋಚನೆ ಮಾಡಿ ವೋಟ್ ಮಾಡ್ತಾ ಇದೀವಿ. ಬಟ್ ನಾವು ಕರೆಕ್ಟ್ ಪರ್ಸನ್ ನಾವು ಸೆಲೆಕ್ಟ್ ಮಾಡ್ಕೊಂತ ಇಲ್ಲ. ಒಂದ್ ವೇಳೆ
ಈ ಕತೆ ಯಾಕೆ ನಾನು ಎಕ್ಸ್‌ಪ್ಲೇನ್ ಮಾಡಿದ್ದೆ ಅಂದ್ರೆ, ಯಾಕೆ ಒಂದು ಸ್ಪಿರಿಚುವಲ್ ಪರ್ಸನ್ ಒಂದು ಪಾಲಿಟಿಕ್ಸ್ ಅಲ್ಲಿ ಬರ್ಬೇಕಂದ್ರೆ, ಗುರು ಗೋವಿಂದ್ ಸಿಂಗ್ ಹತ್ರ ಸ್ಪಿರಿಚುವಾಲಿಟಿ ಇತ್ತು. ಅದಕ್ಕೋಸ್ಕರ ಅವ್ರಿಬ್ಬರ ಮಗನ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಸೊ ಅಂತವ್ರು ರಾಜಕೀಯದಲ್ಲಿ ಇರ್ಬೇಕು. ಇಲ್ಲ ಅವ್ರತ್ರ ಸ್ಪಿರಿಚುವಲ್ ನಾಲೆಡ್ಜ್ ಇಲ್ಲ, ಸ್ಪಿರಿಚುವಲ್ ಅಲ್ಲಿ ಇಲ್ಲ ಅಂದ್ರೆ, ಅವ್ರ ಮಕ್ಕಳಿಗೋಸ್ಕರ, ಹೆಂಡತಿಗೋಸ್ಕರ ಯೋಚನೆ ಮಾಡಿ ಎಲ್ಲ ದುಡ್ಡೆಲ್ಲ ಸೇವ್ ಮಾಡ್ಕೊಂಡು ಬ್ಯಾಂಕಲ್ಲಿ ಇಡ್ತಾನೆ. ಏನ್ ಕೆಲ್ಸ ಜನರಿಗೋಸ್ಕರ ಕೆಲ್ಸ ಮಾಡಲ್ಲ. ಸೊ ಈ ಸ್ಟೋರಿನ ನಾನು ಎಕ್ಸಾಕ್ಟ್ ಅವ್ರಿಗೆ ಎಕ್ಸ್‌ಪ್ಲೇನ್ ಮಾಡಿದೆ. ಆಲ್‌ಮೋಸ್ಟ್ ನಾವು 10,000 ಪಾಂಪ್ಲೆಟ್ಸ್‌ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಎಲೆಕ್ಷನ್ ಆಯ್ತು. ಮತ್ತೆ ನಾನು 10 ಡೇಸ್ ನಾನು ಹೋಟೆಲ್ ಕ್ಲೋಸ್ ಮಾಡಿ ನಾನು ಇದು ಪ್ರಚಾರ ಮಾಡಿದೆ. ಈ 10 ಡೇಸ್ ಆದ್ಮೇಲೆ ಮತ್ತೆ ನಾನು ಹೋಟೆಲ್ ಓಪನ್ ಮಾಡಿ ಸ್ಟಾರ್ಟ್ ಮಾಡಿದೆ. ಎಲೆಕ್ಷನ್ ರಿಸಲ್ಟ್ ದಿವಸ ಬಂತು. ಅವಾಗ ಒಂದು ಮಾಧವಿ ಮೇಡಮ್ ಅಂತ ಇದ್ದಾರೆ ಹೈದರಾಬಾದಲ್ಲಿ. ಅವ್ರು ಫೋನ್ ಮಾಡಿ, "ಭಾರ್ಗವ್ ನಿನ್ ರಿಸಲ್ಟ್ ಗೊತ್ತಾ?" ಅಂದ್ರು. ನಾನ್ ತುಂಬಾ ಬಿಸಿ ಇತ್ತು ಹೋಟ್ಲಲ್ಲಿ. ಇಲ್ಲ ನಾನ್ ನೋಡಿಲ್ಲ. ಅದು ಹೆಂಗ್ ನೋಡ್ಬೇಕು, ಎಲ್ಲಿ ನೋಡ್ಬೇಕಂತಾನು ಗೊತ್ತಿಲ್ಲ ಅಂದೆ. ಇಲ್ಲ ನಿನ್ಗೆ ಈ ತರ 2924 ವೋಟ್ಸ್ ಸಿಕ್ತು ಅಂದ್ರು. ಸೊ ಈ ಉದಾಹರಣೆ ಯಾಕೆ ಹೇಳಿದ್ರಂದ್ರೆ, ಈ ಎಕ್ಸಾಂಪಲ್ ಯಾಕೆ ಹೇಳಿದ್ರಂದ್ರೆ, ಒಂದು ನಾನ್ ಲೋಕಲ್ ಪರ್ಸನ್, ಲ್ಯಾಂಗ್ವೇಜ್ ಬರಲ್ಲ. ಅಲ್ಲಿ ಒಂದು 100 ಮೆಂಬರ್ಸ್ ನನ್ ಮೆಡಿಟೇಟರ್ಸ್ ಇಲ್ಲ. ಹೆಂಗಾಯ್ತು ಅಷ್ಟು ವೋಟ್ಸ್ ಹೆಂಗ್ ಬಂತು? ಅಂದ್ರೆ 27 ಮೆಂಬರ್ಸ್ ಕಂಟೆಸ್ಟ್ ಮಾಡಿದ್ರೆ, ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ದು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ 10th ಪ್ಲೇಸ್. ಸೊ ಮಾಸ್ಟರ್ಸ್ ಯಾಕೆ ಈ ಎಕ್ಸ್‌ಪೀರಿಯನ್ಸ್ ಹೇಳಿದ್ದೀನಂದ್ರೆ, ಪತ್ರಿ ಸರ್ ತುಂಬಾ ಜನ ಮಾಡ್ಕೊಂಡಿದ್ದಾರೆ. ನೀವು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿ ಅಂದ್ರೆ ಯಾರು ಒಪ್ಕೊಂಡಿಲ್ಲ. ಅದು ಫೈನಲ್ ಹಂಗಿಂಗ್ ನನ್ನ ಹತ್ರ ಬಂತು. ಒಂದು ಡಮ್ಮಿ ಕ್ಯಾಂಡಿಡೇಟ್‌ನ ಇಟ್ಟು ಪತ್ರಿ ಸರ್ ಏನು ಅಂತ ತೋರಿಸಿದ್ದಾರೆ ಅಲ್ಲಿರೋರ್ಗೆಲ್ಲರು. ಸೊ ಮಾಸ್ಟರ್ಸ್ ಯಾರಾದ್ರೂ ಒಬ್ಬರಾದ್ರೂನು ಕ್ಯಾಮೆರಾ ಸ್ಟಾರ್ಟ್ ಮಾಡಿದ್ರೆ, ಯಾಕಂದ್ರೆ ನಾನು ಒಬ್ಬನೇ ಲ್ಯಾಪ್‌ಟಾಪ್ ನೋಡಿ ಹೇಳ್ಬೇಕಂದ್ರೆ ಅದು ಆರ್ಟಿಫಿಷಿಯಲ್ ಆಗ್ತಾ ಇದೆ. ಅಟ್‌ಲೀಸ್ಟ್ ಒಂದು ಮಾಸ್ಟರ್ ನಿಮ್ಮ ಕ್ಯಾಮೆರಾನ ಆನ್ ಮಾಡ್ಕೊಂತೀರಾ? ಸಾರಿ ಮಾಸ್ಟರ್ಸ್, ಯಾಕಂದ್ರೆ ಯಾರಾದ್ರೂ ಇದ್ರೆ ಇದು ಲ್ಯಾಂಗ್ವೇಜ್ ಬರುತ್ತೆ, ಹೇಳಕ್ ಬರುತ್ತೆ. ಯಾರು ಇಲ್ಲ ಅಂದ್ರೆ ಮಾಸ್ಟರ್ ಸಾಧ್ಯ ಆದ್ರೆ ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಎಲ್ರು ಬೇಕಾಗಿಲ್ಲ. ಎಲ್ರು ನಿಮ್ ಅಟ್‌ಲೀಸ್ಟ್ ಒಬ್ಬರಿದ್ರೆ ಅಟ್‌ಲೀಸ್ಟ್ ಅವ್ರ ಫೇಸ್ ನೋಡಿ ಹೇಳಕ್ ನನ್ಗೆ ಲ್ಯಾಂಗ್ವೇಜ್ ಫ್ಲೂಯೆನ್ಸಿ ಸರ್ ಬರುತ್ತೆ ಅಷ್ಟೇ. ಸರ್ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಹಾ ಸರ್. ಎಸ್ ಸರ್. ಒಬ್ರು ಮಾಡ್ಕೊಡ್ರಿ ಸಾಕು. ಅಂದ್ರೆ ನನ್ ರಿಕ್ವೆಸ್ಟ್ ಅದು. ಎಲ್ರು ಮಾಡ್ಕೊಂಡ್ರೆ ಅದು ನಿಮ್ ಇಷ್ಟ. ಎಸ್ ಸರ್, ಕಂಟಿನ್ಯೂ. ಥ್ಯಾಂಕ್ ಯು ಶಿವ ಸರ್. ಸೊ ಆ ಇನ್ಸಿಡೆಂಟ್ ಅಲ್ಲಿ ಏನಾಯ್ತಂದ್ರೆ, ಆ ಪ್ರಚಾರದಲ್ಲಿ ತುಂಬಾ ನನ್ಗೂ ಅನುಭವ ಆಯ್ತು. ಒಂದು ಲ್ಯಾಂಗ್ವೇಜ್ ಬರಲ್ಲ. ಅಂದ್ರೆ ತರ ನಾವು ಮಾಡ್ಬೇಕು, ತರ ನಾವು ಡೆಡಿಕೇಶನ್ ಇರ್ಬೇಕು. ಅಂದ್ರೆ ಒಂದು ಗುರು ಹೇಳಿದ್ರೆ, ನಾವು ಅದನ್ನ ನಾವು ತರ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದು ನಂಗೆ ತುಂಬಾ ಅರ್ಥ ಆಯ್ತು. ಆಮೇಲೆ ಎಷ್ಟೋ ದಿನ ಎಷ್ಟೋ ಜನವರು ನನ್ ಮೇಲೆ ಒಂದು ಭಾರ್ಗವ್ ಓಕೆ ಪರವಾಗಿಲ್ಲ, ನೀವು ಕಂಟೆಸ್ಟ್ ಮಾಡಿದ್ರೆ ಒಂದು 5 ವೋಟ್ ಸಿಕ್ಕಿದ್ರೆ ಸಾಕು, 10 ವೋಟ್ ಸಿಕ್ಕಿದ್ರೆ ಸಾಕು. ಮತ್ತೆ ಕೆಲವೊಂದವ್ರು ನನ್ನನ್ನ ಕಾಮೆಂಟ್ ಮಾಡಿದ್ರು, "ನೀವು ಮೆಂಟಲ್ ಆಗ್ಬಿಟ್ರು, ಪತ್ರಿಜಿ ಏನ್ ಹೇಳಿದ್ರೆ ಅದು ಕೇಳಿಸ್ಕೊಂತಾ ಇದ್ರು." ಸೊ ಈ ತರ ಮಾತೆಲ್ಲ ನಾನು ನೋಡ್ದೆ. ಆವಾಗ ನನ್ಗೊಂದು ಡೌಟ್ ಬಂತು. ಯಾಕಂದ್ರೆ ಪತ್ರಿಜಿ ಯಾವಾಗ ಬಂದ್ರೆ ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು 1 ಅವರ್ ಅರ್ಧ ಗಂಟೆ ನಾವು ಸ್ಪೀಚ್ ಕೊಡೋರು. ಆ ಪತ್ರಿಜಿ ಹಿಂದ್ಗಡೆ ಈ ತರ ಯಾಕೆ ಮಾತಾಡ್ಬೇಕು? ನನ್ ಗುರು ಅಂದ್ರೆ ಅಷ್ಟಿಷ್ಟ. ಯಾಕಂದ್ರೆ ಅವ್ರು ಒಂದೇ ಮಾತು ಹೇಳಿದ್ರು ಅದನ್ನ ನಾವು ಕೇಳಿಸ್ಕೋಬೇಕು. ಅದ್ರ ಹಿಂದ್ಗಡೆ ಏನೋ ಅರ್ಥ ಇರುತ್ತೆ. ಸುಮ್ನೆ ಆ ಗುರು ಏನು ಹೇಳಲ್ಲ ಆ ತರ. ಸೊ ಆ ಅನುಭವದಿಂದ ನನ್ಗೇನ್ ಅರ್ಥ ಆಯ್ತಂದ್ರೆ, ಒಂದು ಡಮ್ಮಿ ಕ್ಯಾಂಡಿಡೇಟ್‌ನ ಇಟ್ಟು ಅಷ್ಟೊಂದು ತೋರಿಸಿದ್ದಾರೆ ಎಲ್ಲರಿಗೂ. ಅವಾಗ ಎಲ್ರೂ ಫೋನ್ ಮಾಡಿ ಶಾಕ್ ಆದ್ರು. ಅಲ್ಲಿರೋವ್ರು ಲೋಕಲ್ ಮಾಸ್ಟರ್ಸ್ ಬಗ್ಗೆ ನಾನು ಹೇಳ್ತಾ ಇದೀನಿ. ಯಾವತ್ತು ಗುರು ಹೇಳಿದ್ರೆ ಮಾಸ್ಟರ್ಸ್, ಅದ್ ಹಿಂದ್ಗಡೆ ಏನೋ ಒಂದು ಅರ್ಥ ಇರುತ್ತೆ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು. ಆ ಇನ್ಸಿಡೆಂಟ್ ಇಂದ ನನಗೂ ಒಂದು ಆನ್ಸರ್ ಸಿಕ್ತು. ಸೊ ಮತ್ತೆ ನನ್ನ ಹೋಟೆಲ್ ಚೆನ್ನಾಗಿ ನಡೀತಾ ಇದೆ. ಸೊ ಒಂದ್ಸತಿ ಪತ್ರಿ ಸರ್ ಇದೇ ತರ ನಾನು ಬ್ಯಾಂಗ್ಳೂರ್ ಬಂದೆ ಪಿರಮಿಡ್ ವ್ಯಾಲಿ. ಪಿರಮಿಡ್ ವ್ಯಾಲಿಗೆ ಬಂದ್ರೆ ಎಲೆಕ್ಷನ್ ರಿಸಲ್ಟ್ ನಂತರ 1 ಮಂತ್ ಆದ್ಮೇಲೆ ನಾನು ಬ್ಯಾಂಗ್ಳೂರ್ ಬಂದೆ. ಆ ಪತ್ರಿ ಸರ್ ಸ್ಟೇಯಿಂಗ್ ಇದೆ ಪಗೋಡ ಅಂತ. ಅಲ್ಲೊಂದು ಎಲ್ಲ ಕೆಳಗಡೆ ಎಲ್ಲ ಫ್ಲವರ್ಸ್ ಇತ್ತು. ಆ ಫ್ಲವರ್ಸ್ ಎಲ್ಲ ತಗೊಂತಾ ಇದ್ದಾರೆ ಅವ್ರು. ನಾನು ಅಲ್ಲಿಗೆ ಎಂಟ್ರನ್ಸ್ ಅಲ್ಲಿ ಸರ್‌ನ ನೋಡಕ್ ಹೋದೆ. ನಾನ್ ನೋಡ್ಬಿಟ್ಟು ಅವ್ರ ಕೈಯಲ್ಲಿ ಎಷ್ಟು ಫ್ಲವರ್ಸ್ ಇದೆ ನನ್ನ ಕೈಯಲ್ಲಿ ಹಾಕಿ, ನನ್ ಕೈ ಇಟ್ಕೊಂಡು ಒಳಗಡೆಗೆ ಹೋದ್ರು. "ಬನ್ನಿ, ಒಳಗಡೆಗೆ ಬನ್ನಿ" ಅಂತ. ಪತ್ರಿ ಮೇಡಮ್‌ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ರು. "ಇವನು ಭಾರ್ಗವ್ ಈ ತರ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದ್ದಾನೆ, ನಿನ್ಗೆ ಗೊತ್ತಾ?" ಅಂತ. ಅವಾಗಲ್ಲ ಕೊನೆಯಲ್ಲಿ ಪತ್ರಿ ಸರ್ ಪತ್ರಿ ಮೇಡಮ್ ಕೇಳಿದ್ರು, ಯಾಕೆ ನೀವು ಒಬ್ನೇ ಬಂದಿದ್ರು, ಸ್ವಾತಿ ಎಲ್ಲಿ ಅಂತ. ಯಾಕಂದ್ರೆ ನಮ್ಮಿಬ್ರು ಚೆನ್ನಾಗಿ ಗೊತ್ತು. ಅವರೇ ಪತ್ರಿ ಸರೇ ಮದುವೆ ಮಾಡ್ಸಿರೋದು. ಸೊ ಇಲ್ಲಿ ಸ್ವಾತಿ ಎಲ್ಲಿ ಅಂದ್ರು. ಅವಾಗ ನಾನು ಹೇಳ್ದೆ, "ಸ್ವಾತಿ ಈ ತರ ರಾಜಸ್ಥಾನಲ್ಲಿ ಇದ್ದಾರೆ ಸರ್ ಅವರು."
ಅಲ್ಲಿ ಕೆಲಸ ಸಿಕ್ತು 6 ಮಂತ್ಸ್ ಇಂದ ಅಂತ. ಅವಾಗ ಪತ್ರಿ ಸರ್ ಹೇಳಿದ್ರು, ಇಲ್ಲ ನೀವು ರಾಜಸ್ಥಾನ ಹೋಗ್ಬೇಕು ಅಂತ. ನನ್ಗೆ ಎಷ್ಟು ಕಷ್ಟ ಆಯ್ತಂದ್ರೆ ಮಾಸ್ಟರ್, ಫಸ್ಟ್ ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದು, ಬಿಟ್ಟಾಕಿ ಅಂದ್ರು. ಇವಾಗ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿ ಒಂದು ಪೊಸಿಷನ್ ಬರೋ ಟೈಮಲ್ಲಿ ಇಲ್ಲ ನೀವು ಇಲ್ಲಿಂದ ಖಾಲಿ ಮಾಡಿ ನೀವು ಅಲ್ಲಿಗೆ ಹೋಗಿ ಅಂದ್ರು. ಯಾಕಂದ್ರೆ ಇದೆಲ್ಲ ಇವಾಗ ಕೇಳುವಾಗ ಚೆನ್ನಾಗಿರುತ್ತೆ. ಒಂದು ಗ್ರೌಂಡ್ ಇಂದ ಒಂದು ಕೆಲಸ ಮಾಡಿ ಒಂದು ನಾವು ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಒಂದು ಇಯರ್ಸ್ ಆಗತ್ತೆ, ಒಂದು 6 ಮಂತ್ಸ್ ಮಿನಿಮಮ್ ಬೇಕಾಗತ್ತೆ. ಈಗ ನನ್ ಟೆನ್ಷನ್ ಏನಂದ್ರೆ ಪತ್ರಿಜಿ ಅಲ್ಲ ನೀವು ಸ್ವಾತಿ ಒಂದೇ ಕಡೆ ಇರ್ಬೇಕು, ಸ್ವಾತಿ ಹತ್ರಕ್ ನೀವು ಹೋಗಿ ಅಂದ್ರು. ಅಂದ್ರೆ ರಾಜಸ್ಥಾನ್ಗೆ ಹೋಗ್ಬೇಕು ಪಂಜಾಬಿಂದ. ನಾನು ಹೋಗಿ ನನ್ ಮೈಂಡ್ ಅಲ್ಲಿ ಇದೇನಪ್ಪ ಇದು ಹಿಂಗ್ ಮಾಡ್ತಾ ಇದ್ರು ಇವ್ರು, ಮತ್ತೆ ಅಲ್ಲಿಂದ ನಾನು ಜೀರೋ ಇಂದ ಸ್ಟಾರ್ಟ್ ಮಾಡ್ಬೇಕು. ಎಲ್ಲಿ ಒಂದ್ ಕಡೆ ಇವ್ರು ನನ್ ಸುಮ್ನೆ ಬಿಡಲ್ಲ, ಫಿಲ್ಮ್ ಇಂಡಸ್ಟ್ರಿಯಿಂದ ಆಚೆ ಬರೋಕ್ ಇದೇ ಹೇಳಿದ್ರು. ಈಗ ಹೋಟೆಲ್ ಇಲ್ಲಿಂದ ಖಾಲಿ ಮಾಡಿ ಅಂತ ಇದ್ರಂತ ನನ್ ಮೈಂಡ್ ಅಲ್ಲಿ ನನ್ ಟೆನ್ಷನ್ ಇದೆ. ಸೊ ಮತ್ತೆ ನಾನು ರಿಟರ್ನ್ ಪಂಜಾಬ್ ಬಂದೆ, ಹೋಟೆಲ್ ಸ್ಟಾರ್ಟ್ ಮಾಡಿದೆ. ಒಂದು ಜಾಗದಲ್ಲಿ ಇನ್ನೊಂದು ಸ್ಟಾರ್ಟ್ ಮಾಡಿದೆ ನಾನು. 2 ಹೋಟೆಲ್ ಆಯ್ತು. ಮತ್ತೆ ಡಿಸೆಂಬರ್ ಅಲ್ಲಿ ಫೋನ್ ಮಾಡಿದ್ದಾರೆ ಪತ್ರಿಜಿ ಅವರು, 2019 ಡಿಸೆಂಬರ್. ಎಲ್ಲಿದ್ಯಾ ಅಂತೆ, ಪಂಜಾಬ್ ಅಲ್ಲಿ ಇದೀನಿ ಸರ್. ಇನ್ನೂ ಹೋಟೆಲ್ ಅಂದ್ರೆ ಅಲ್ಲೇ ಇದೆಯಾ ಅಂದ್ರು. ಹೌದಂದ್ರೆ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ನೀವು ರಾಜಸ್ಥಾನ ಹೋಗಿ ಅಂದ್ರು. ಏನು ಕಾರಣ ಹೇಳಿಲ್ಲ. ಸರಿ ಇವ್ರು ಇಷ್ಟು ಸತಿ ಮತ್ತೆ ಮತ್ತೆ ಹೇಳ್ತಾ ಇದ್ರಲ್ವಾ ಅಂತ ನಾನು ಹೋಟೆಲ್ನ ಸೇಲ್ಕಿಟ್ಟೆ. ಆ ಹೋಟೆಲ್ ತಗೊಂಡವ್ರು ಬರ್ತಾ ಇದ್ರು, ನೋಡ್ತಾ ಇದ್ರು. ಬಟ್ ನಾನು ಎಷ್ಟು ಡಿಮ್ಯಾಂಡ್ ಮಾಡಿದ್ದೀನೋ ಅಷ್ಟಕ್ಕಂದ್ರೆ ಜಾಸ್ತಿ ಕೊಡಕ್ ತಯಾರಿದ್ದರು. ಬಟ್ ನಾನ್ ಕೊಡಕ್ ಆಗಲ್ಲ ಅವ್ರಿಗೆ. ಯಾಕಂದ್ರೆ ನನ್ನ ಬಿಸ್ನೆಸ್ ನೋಡ್ಬಿಟ್ಟು ಅವ್ರು ಏನಂದ್ರೆ ವೆಜಿಟೇರಿಯನ್ ಜೊತೆ ನಾನ್ ವೆಜಿಟೇರಿಯನ್ ಸ್ಟಾರ್ಟ್ ಮಾಡ್ಬೇಕಂತ. ಈಗ ಕಾನ್ಫ್ಲಿಕ್ಟ್ ಏನಂದ್ರೆ ಮೈಂಡ್ ಅಲ್ಲಿ ಕೆಲವೊಂದು ಜನರಲ್ ಫ್ರೆಂಡ್ಸ್ ಇರ್ತಾರೆ. ಆ ಫ್ರೆಂಡ್ಸ್ ಏನಂತಾರಂದ್ರೆ, ಅರೆ ಭಾರ್ಗವ ಅದು ನಿನ್ ಪ್ಲೇಸ್ ಅಲ್ಲ, ನಿನ್ನ ಓನ್ ಜಾಗ ಅಲ್ಲ. ಸೊ ನೀವು ಇಷ್ಟು ದಿವಸ ಒಳ್ಳೆ ಅಂದ್ರೆ ವೆಜಿಟೇರಿಯನ್ ಫುಡ್ ಕೊಟ್ಟಿದ್ದೀರಾ, ಇವಾಗ ಸೇಲ್ ಮಾಡೋಗಿ. ನೀವು ಹೋದ್ಮೇಲೆ ನೀವು ಅದು ವೆಜ್ ಆದ್ರೆ ನಾನ್ ವೆಜ್ ನಿಮ್ಗೇನ್ ಸಂಬಂಧ, ನಿಮ್ಗೇನ್ ಕರ್ಮ ಬರಲ್ಲ ಅಂತ ಅವ್ರು. ಕೆಲವೊಂದು ಆಧ್ಯಾತ್ಮಿಕ ಫ್ರೆಂಡ್ಸ್ ಇದ್ದಾರೆ. ಅವ್ರೇನಂತಾರೆ, ಇಲ್ಲ ನೀವ್ ಹಾಕಿರೋ ಒಂದು ಸೀಡ್ ಅದು. ಸೊ ನೀವೊಂದು ದಾರಿ ತೋರಿಸ್ತಾ ಇದ್ರ. ಸೊ ಅವ್ರು ಬಂದು ನಾನ್ ವೆಜಿಟೇರಿಯನ್ ಸ್ಟಾರ್ಟ್ ಮಾಡಿ ಅದೆಲ್ಲ ನಿನ್ಗೆ ಬರುತ್ತೆ ಭಾರ್ಗವ್ ಕರ್ಮ ಅಂತ ಅವ್ರೊಂದು ಅಂದ್ರೆ ಸಜೆಷನ್ಸ್. ನಾನು ಇಬ್ಬರ ಹತ್ರ ನಾನು ಸಜೆಷನ್ಸ್ ತಗೊಂತಾ ಇತ್ತು. ಅಂದ್ರೆ ನಾನು ಮೈಂಡ್ ಅಲ್ಲಿ ತುಂಬಾ ಕಾನ್ಫ್ಲಿಕ್ಟ್ ಇತ್ತು. ಯಾರ್ ಮಾತ್ ಕೇಳ್ಬೇಕು, ಏನೀಗ ಸೇಲ್ ಮಾಡ್ಬೇಕಾ ಮಾಡ್ಬಾರ್ದ ಅಂತ. ಮತ್ತೆ ನಾನು ಮೆಡಿಟೇಷನ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಎವ್ರಿ ಡೇ 1 ಅವರ್ ಮೆಡಿಟೇಷನ್ ಮಾಡೋನು. ನಿಜ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್, ಯಾವಾಗ ನನಗೂ ಈ ತರ ಡೌಟ್ಸ್ ಇರುತ್ತೋ ನಾನು ಅವರ್ಸ್ ಅಂಡ್ ಅವರ್ಸ್ ಮೆಡಿಟೇಷನ್ ಮಾಡ್ತೀನಿ. ಸೊ ಮೆಡಿಟೇಷನ್ 3 ಅವರ್ಸ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ 10:30 ಹೋಟೆಲ್ ಕ್ಲೋಸ್ ಮಾಡೋದು, 11 ಗಂಟೆ ಮನೆಗೆ ಸೇರೋದು. ಅವಾಗ ಕೂತ್ಕೊಂಡ್ರೆ 1, 2, 3 ಈ ತರ ನಾನು ರಾತ್ರಿ ಧ್ಯಾನ ಮಾಡ್ತಾ ಇತ್ತು. ಸೊ ಫೆಬ್ರವರಿ 12th ಒಂದು ಹೋಟೆಲ್ ಸೇಲ್ ಮಾಡಿದೆ, 17th ಒಂದು ಸೇಲ್ ಮಾಡಿದೆ ವಿತೌಟ್ ಬ್ರೋಕರ್ ಇದ್ದಾರೆ. ಅವರೆಲ್ಲ ಈ ನಾನ್ ವೆಜ್ ಈ ತರ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ರು. ಸೊ ನಾನು ಹೋಟೆಲ್ ಸೇಲ್ ಮಾಡಿದೆ. ಅಂದ್ರೆ 2020 ಫೆಬ್ರವರಿ, ಮಾರ್ಚ್ 3ನೇ ತಾರೀಕು ನಾನು ಶಿಫ್ಟ್ ಮಾಡಿದೆ ರಾಜಸ್ಥಾನ್. ತುಂಬಾ ಪೈನ್ ಇತ್ತು. ಯಾಕಂದ್ರೆ ಇಷ್ಟೊಂದು ಇನ್ಕಮ್ ಇತ್ತು, ಇದೆಲ್ಲ ಬಿಟ್ಟು ಬರ್ತಾ ಇದೀನಿ. ಯಾಕೆ ಈ ತರ ಹೇಳ್ತಾ ಇದ್ರು ಪತ್ರಿ ಸರ್. ಅಂದ್ರೆ ನನ್ಗೂ ಒಂದು ಫೀಲಿಂಗ್ ಇರುತ್ತಲ್ವಾ, ಮಂತ್ಲಿ ಬರೋ ಇನ್ಕಮ್ ಸ್ಟಾಪ್ ಆಯ್ತು, ಇವಾಗ ಮತ್ತೆ ಜೀರೋ ಇಂದ ಸ್ಟಾರ್ಟ್ ಮಾಡ್ಬೇಕು, ಇದೇ ಯೋಚನೆ ಇತ್ತು. ನಾನು ಹೋದ್ಮೇಲೆ ಎಕ್ಸಾಕ್ಟ್ 20 ಡೇಸ್ ಆದ್ಮೇಲೆ ಲಾಕ್ಡೌನ್ ಬಂತು. ನಾನು ಅನ್ಕೊಂಡೆ ಫಸ್ಟ್ ಓಕೆ 1 ವೀಕ್ ಇರುತ್ತೆ, ಇದು ಮತ್ತೆ ನಾರ್ಮಲ್ ಆಗತ್ತೆ, ಇದೇನ್ ಪ್ರಾಬ್ಲಮ್ ಆಗಲ್ಲ ಅಂತ. 1 ವೀಕ್ ಅಲ್ಲ 3 ಮಂತ್ಸ್ ಆಯ್ತು. ಆವಾಗ ನನಗೆ ಗೊತ್ತಾಯ್ತು ಪತ್ರಿಜಿ ಮತ್ತೆ ಯಾಕೆ ಹೇಳ್ತಾ ಇದ್ರು, ನೀವು ಇಲ್ಲಿಂದ ಬೇಗ ಸೇಲ್ ಮಾಡಿ ರಾಜಸ್ಥಾನ್ಗೆ ಹೋಗಿ ಅಂತ. ಒಂದ್ ವೇಳೆ ಅವ್ರ ಮಾತು ನಾನು ಕೇಳಿಸ್ಕೊಂಡಿಲ್ಲ ಅಂದ್ರೆ ನಾನು ಆಲ್ಮೋಸ್ಟ್ 5 lakhs ತನಕ ನನ್ ಲಾಸ್ ಆಗ್ತಾ ಇತ್ತು. ಅಂದ್ರೆ ಈ ಎಕ್ಸ್ಪೀರಿಯನ್ಸ್ ಯಾಕೆ ಹೇಳಿದ್ದೆ ಅಂದ್ರೆ ಮಾಸ್ಟರ್ಸ್, ನಾವ್ ಯಾವಾಗ ಕರೆಕ್ಟ್ ಅಲ್ಲಿ ಇರ್ತೀವೋ, ಅಂದ್ರೆ ಕರೆಕ್ಟ್ ಧ್ಯಾನ ಸ್ಪಿರಿಚುವಾಲಿಟಿಯಲ್ಲಿ ಇರ್ತೀವೋ, ಹೆಂಗ್ ನಮ್ಗೆ ಸಪೋರ್ಟ್ ಸಿಕ್ಕುತ್ತೆ. ಸೊ ನನ್ಗೆ ಆವಾಗ ಅರ್ಥ ಆಯ್ತು. ಅದಕ್ಕೋಸ್ಕರನೇ ಪತ್ರಿಜಿ ಮತ್ತೆ ಫೋನ್ ಮಾಡಿ ಹೇಳ್ತಾ ಇದ್ರು, ಇಲ್ಲಿಂದ ನೀವು ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಖಾಲಿ ಮಾಡಿ ಹೋಗಿ ಅಂತ. ಸೊ ಅಷ್ಟ್ ದಿವಸ ನಂದ್ರಲ್ಲಿ ಸ್ವಲ್ಪ ದುಃಖ ಇತ್ತು. ಬಟ್ ಆ 3 ಮಂತ್ಸ್ ಲಾಕ್ಡೌನ್ ಅಲ್ಲಿ ನನ್ಗೆ ಅರ್ಥ ಆಯ್ತು, ಯಾಕೆ ಈ ಪತ್ರಿಜಿ ಮತ್ತೆ ಇದನ್ನ ಹೇಳಿ ನಾನು ಅಲ್ಲಿಂದ ಖಾಲಿ ಮಾಡಿಸಿದ್ರಂತ. ಸೊ ಒಂದು ಗುರು ಏನಾದ್ರು ನಮ್ಗೆ ಹೇಳಿದ್ರೆ ಆವಾಗ ನನ್ಗೆ ಗೊತ್ತಾಗಲ್ಲ. ನಮ್ಗೆ ಕಷ್ಟ ಆಗ್ಬೋದು, ಕಷ್ಟ ಅನ್ಸತ್ತೆ. ಬಟ್ ಅವತ್ತು ಕಷ್ಟದಿಂದಾನೇ ನಾನು ಅಕ್ಸೆಪ್ಟ್ ಮಾಡಿದೆ. 3 ಮಂತ್ಸ್ 4 ಮಂತ್ಸ್ ಆದ್ಮೇಲೆ ನನ್ಗೆ ಗೊತ್ತಾಯ್ತು ಅದ್ ಹಿಂದ್ಗಡೆ ಅರ್ಥ ಇದು. ಅಲ್ಲೇ ಇದ್ರೆ ನಾನು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇತ್ತು. ಸೊ ಇದಾದ್ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಿಲ್ಲಿ.
2019 ನವೆಂಬರ್ ಅಲ್ಲಿ ಒಂದು ಕ್ಲಾಸ್ ಇತ್ತು ಪತ್ರಿಜಿ ಅವರು ಇಲ್ಲಿ ಜೈಪುರ್ ಅಂಡ್ ಜೋಧ್ಪುರ್. ಫಸ್ಟ್ ಕ್ಲಾಸ್ ಜೋಧ್ಪುರ್ ಅಲ್ಲಿ ಇತ್ತು. ಅಂದ್ರೆ ಪತ್ರಿಜಿ ನಾರ್ತ್ ಇಂಡಿಯಾದಲ್ಲಿ ಯಾವಾಗ ಬಂದ್ರೇನು ನಾನು ಅಲ್ಲಿಗೆ ಹೋಗ್ತೀನಿ. ಯಾಕಂದ್ರೆ ಸೌತ್ ಇಂಡಿಯಾ ಅಂದ್ರೆ ಆಂಧ್ರ ಕರ್ನಾಟಕದಲ್ಲಿ ತುಂಬಾ ಮಾಸ್ಟರ್ಸ್ ಇರ್ತಾರೆ. ಅಂದ್ರೆ ಅಡಿಗೆ ಮಾಡೋಕ್ಕೋಸ್ಕರ ಮತ್ತೆ ಅವ್ರು ಸ್ವಲ್ಪ ಮಸಾಜ್ ಮಾಡೋಕ್ಕೋಸ್ಕರ. ಬಟ್ ಇಲ್ಲಿ ಅಷ್ಟೊಂದು ಇರಲ್ಲ. ಸೊ ಅವ್ರು ಎಲ್ಲಿ ಬಂದ್ರೇನು ನಾನು ಮ್ಯಾಕ್ಸಿಮಮ್ ಟೈಮ್ಸ್ ಅಲ್ಲಿಗೆ ಹೋಗ್ತೀನಿ. ಅವತ್ತು ಹಂಗೆ ಒಂದು ಕ್ಲಾಸ್ ಜೋಧ್ಪುರ್ ಅಲ್ಲಿ ಕ್ಲಾಸ್ ಇತ್ತು. ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ನಮ್ ಟ್ರೈನ್ ಬಂದು 11:30 ನೈಟ್ ಒಂದು ಟ್ರೈನ್ ಇತ್ತು. ಅದು ಅವತ್ತು ಲೇಟ್ ಬಂತು. ನಾವೆಲ್ಲ ರೈಲ್ವೆ ಸ್ಟೇಷನ್ ಬಂದು ಹಿಂಗಂಗು ಟೆನ್ಷನ್ ಆಗ್ತದೆ. ಯಾಕಂದ್ರೆ ಚಳಿಗಾಲ ನವೆಂಬರ್. ಅದು ಬೇರೆ ರಾಜಸ್ಥಾನ ಅಂದ್ರೆ ತುಂಬಾ ಚಳಿ ಇರುತ್ತೆ. ಸೊ ಪತಿ ಸರ್ ಕೇಳಿದ್ರು ಏನಾಯ್ತಂದ್ರೆ, ಸರ್ 1 ಅವರ್ ಟ್ರೈನ್ ಲೇಟ್ ಆಯ್ತಂದ್ರೆ. ನಾವೆಲ್ಲ ತುಂಬಾ ಶಿವರಿಂಗ್ ಆಗ್ತಾ ಇದೆ. ಯಾಕಂದ್ರೆ ಅಷ್ಟೊಂದು ಚಳಿ ಇದೆ. ಪತಿ ಸರ್ ಬಂದು ಒಂದು ಶಾಲು ಹಾಕೊಂಡು ಪುಸ್ತಕ ತಗೊಂಡು ಅವ್ರು ಓದ್ತಾ ಇದ್ರು. ಆದ್ಮೇಲೆ ಟ್ರೈನ್ 1 ಅವರ್ ಆದ್ಮೇಲೆ ಟ್ರೈನ್ ಬಂತು. ಹೆಂಗೋ ನಾವು ಟಿಸಿನ ರಿಕ್ವೆಸ್ಟ್ ಮಾಡಿ ಲೋಯರ್ ಬೆರ್ತ್ ಎಲ್ಲ ಸಿಕ್ತು. ಅಂದ್ರೆ ಸರ್ಗೋಸ್ಕರ. ಸರ್ ಜೊತೆ ನಾವಿಬ್ರು ಇದ್ವಿ. ನಮ್ಮಿಬ್ಬರಿಗೂ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಅಲ್ಲೇ ನಾವು ಕೆಳಗಡೆ ಕೂತ್ಕೊಂಡು ನಾವು ಅವ್ರಿಗೆ ಮಸಾಜ್ ಮಾಡ್ತಾ ಇದ್ವಿ. ಈ ಪತ್ರಿಜರ್ ಆಪೋಸಿಟ್ ಬೆರ್ತ್ ಅಲ್ಲಿ ಒಬ್ಬರು ಪಂಜಾಬಿ ಅವರು ಇದ್ದಾರೆ. ಅಂದ್ರೆ ಅದಕ್ಕಂದ್ರೆ ಏಜ್ ತುಂಬಾ ಅಂದ್ರೆ ಜಾಸ್ತಿನೇ ಇರುತ್ತೆ. 75 ಆ ತರ. ಇವ್ರೇನಂದ್ರೆ ಪಂಜಾಬಿ ಅವರು ಆವಾಗ ಮಿಡ್ ನೈಟ್ ಅಲ್ಲಿ ಒಂದು ಕ್ಯಾರಿ ಓಪನ್ ಮಾಡಿ ಅದು ತಿನ್ಬಿಟ್ಟು ಮತ್ತೆ ಒಂದು 5-10 ನಿಮಿಷ ಆದ್ಮೇಲೆ ಅವ್ರು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರು. ಅಪೋಸಿಟ್ ಸೀಟ್ ಅಲ್ಲಿರೋ ಪತ್ರಿಜ್ ಅವ್ರು ಏನಂದ್ರೆ ಅವರು ಇನ್ನೂ ಒಡಿ ಅಂತ ಒಡಿ ಅಂದ್ರೆ ಅವ್ರಿಗೂ ಮಸಾಜ್ ಮಾಡಬೇಕು. ಅಂದ್ರೆ ಬಾಡಿ ಎಲ್ಲ ಪೇನ್ಸ್ ಬರ್ತಾ ಇರುತ್ತೆ. ಆವಾಗ ನನ್ನ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬಂತು. ಏನಂದ್ರೆ ಈ ಪತ್ರಿಜಿ ಅವರೆಲ್ಲರೂ ಕೇಳ್ತಾರಲ್ವಾ, ಧ್ಯಾನ ಮಾಡಿದ್ರೆ ಎಷ್ಟೇ ಕಾಯಿಲೆ ಇದ್ರೂನು ಅದು ಸರಿಯಾಗುತ್ತೆ. ಅಂದ್ರೆ ನಿನ್ನನ್ನ ನೀವು ಹೀಲ್ ಮಾಡ್ಕೋಬಹುದು. ಮೆಡಿಟೇಷನ್ ಮಾಡಿದ್ರೆ ಅದು ಎಷ್ಟೇ ಪ್ರಾಬ್ಲಮ್ ಇದ್ರೆ ಕ್ಲಿಯರ್ ಆಗತ್ತೆ. ಏನೇ ರೋಗ ಇದ್ರೆ ಕ್ಲಿಯರ್ ಆಗತ್ತೆ ಅಂತಾರಲ್ವಾ. ಮತ್ತೆ ಇವ್ರಿಗೆ ಯಾಕೆ ಇಷ್ಟು ಕಷ್ಟ, ಮತ್ತೆ ಇವ್ರಿಗೆ ಯಾಕೆ ಇಷ್ಟು ಪೇನ್ಸ್ ಬರ್ತಾ ಇದೆ ಅಂತ ನನ್ನ ಮೈಂಡ್ ಅಲ್ಲಿ. ಯಾಕಂದ್ರೆ ಈ ಹೋಲ್ ನೈಟ್ ಇದೇ ಡೌಟ್ ಬರ್ತಾ ಇದೆ. ಯಾಕಂದ್ರೆ ಆಪೋಸಿಟ್ ಸೀಟ್ ಅಲ್ಲಿರೋ ಅವರು ತಿನ್ಬಿಟ್ಟು ನಿದ್ರೆ ಮಾಡ್ತಾರೆ. ಅವ್ರೇನ್ ಧ್ಯಾನ ಮೆಡಿಟೇಟರ್ ಅಲ್ಲ ಅವರು. ಇಷ್ಟು ಚೆನ್ನಾಗಿ ಡೀಪ್ ಸ್ಲೀಪ್ ಅಲ್ಲಿ ಅವರು ನಿದ್ರೆ ಮಾಡ್ತಾ ಇದ್ರು. ಬಟ್ ಪತ್ರಿಜಿ ಅವ್ರು ನೋಡಿದ್ರೆ ಇಷ್ಟು ಧ್ಯಾನ ಮಾಡಿ ಮತ್ತೆ ಇವ್ರಿಗೆ ಯಾಕೆ ಇಷ್ಟು ಕಷ್ಟ? ಅಂದ್ರೆ ಇವ್ರಿಗೆ ಇಷ್ಟು ಕಷ್ಟ ಇದ್ರೆ ಭಾರ್ಗವ್ ಅಂದ್ರೆ 60-70 ಇಯರ್ಸ್ ನನ್ ಕೇಸ್ ಬಂದ್ರೆ ನನ್ಗೆ ಹೆಂಗ್ ಕಷ್ಟ ಇರುತ್ತೆ? ನನ್ನ ಪೊಸಿಷನ್ ಏನು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಈ ತರ ಇದೆ ಸೇಮ್ ವಿಚಾರ. ಜೈಪುರ್ ಹೋಗೋ ತನಕ ಬರ್ತಾ ಇದ್ದೆ. ಬೆಳಗ್ಗೆ 6 o'clock ಜೈಪುರ್ ರೀಚ್ ಆಗಿದ್ವಿ. ಆಲ್ಮೋಸ್ಟ್ 6 ಅವರ್ಸ್ ಜರ್ನಿ. ಮತ್ತೆ ಅಲ್ಲಿಂದ 9 o'clock ಒಂದು ಕ್ಲಾಸ್ ಇತ್ತು. ಸೊ ಆ ಡೌಟ್ ಆಗಿದ್ದಂಗೆ ಸೊ ನಾವು ಮತ್ತೆ 9 o'clock ಬೇರೆ ಕ್ಲಾಸ್ಗೆ ಹೋಗಿದ್ವಿ. ಹೋದ್ಮೇಲೆ ಅವತ್ತು ಲಂಚ್ ಟೈಮ್ ಅಲ್ಲಿ ಪತ್ರಿ ಸರ್ ನಾನು ಊಟ ಕೊಡಿಸ್ತಾ ಇದ್ದೆ. ಅದು ಸರ್ವ್ ಮಾಡ್ತಾ ಇದ್ದೀನಿ. ಅವಾಗ ಪತ್ರಿ ಸರ್ ಒಂದು ಕ್ವಶನ್ ಹಾಕಿದ್ರು. ಭಾರ್ಗವ್, ನೀವು ನನ್ ಜೊತೆ ಇದ್ರೆ ನನ್ ತರ ಆಗ್ಬಿಡ್ತೀಯ ನೀನು. ನೋಡಿ ನನ್ನ ಶರೀರ ಹೆಂಗಾಗಿದೆಯೇ. ಈ ಶರೀರ ಈಗ ಶೆಡ್ಗೆ ಹೋಗೋ ಟೈಮ್ ಬಂದಿದೆ. ಶೆಡ್ಗೆ ಹೋಗೋ ಟೈಮ್ ಅಂದ್ರೆ ತುಂಬಾ ರಿಪೇರಿ ಬೇಕಿದಕ್ಕೂ. ಸೊ ನೀವ್ ಯಾಕೆ ನನ್ ಜೊತೆ ತಿರುಗಾಡ್ತಾ ಇದ್ರು ಅಂದ್ರು. ಸಡನ್ ಆಗಿ ಫ್ಲಾಶ್ ಆಯ್ತು. ರಾತ್ರಿ ನನ್ಗೆ ಏನ್ ಡೌಟ್ ಬಂತೋ ಅದೇ ಕ್ವಶನ್ ರಿಪೀಟ್ ಮಾಡ್ತಾ ಇದ್ರು. ಯಾಕಂದ್ರೆ ರಾತ್ರಿ ನನ್ಗೆ ಬಂದಿರೋ ಡೌಟ್ ಅದೇ. ಇವ್ರ ಏಜ್ ಬಂದ್ರೆ ನನ್ನ ಏಜು, ಪತ್ರಿ ಸರ್ ಏಜ್ ಬಂದ್ರೆ ನನ್ನ ಪರಿಸ್ಥಿತಿ ಏನು? ಇವ್ರಿಗೆ ಇಷ್ಟು ಕಷ್ಟ ಇದ್ರೆ ಅಂತ ನನ್ನ ಯೋಚನೆ ಅದು. ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ರು. ಬಟ್ ನಾನು ಆವಾಗ ಧ್ಯಾನ ಪ್ರಚಾರ ಮಾಡೋನು ನನ್ನ ಪೊಸಿಷನ್ ಏನಂತ ನಾನು ಕಂಪೇರ್ ಮಾಡ್ಕೊಂತ ಇದ್ದೆ. ಅದಕ್ಕೋಸ್ಕರ ಅವ್ರು ಆ ಕ್ವಶನ್ ಹಾಕ್ತಾ ಇದ್ರು. ನೀವ್ ನನ್ ಜೊತೆ ಬಂದ್ರೆ ನಿನ್ ಪರಿಸ್ಥಿತಿ ಇದೆ ಅಂತ. ನಾನೆಲ್ಲ ಇಲ್ಲ ಸರ್ ಪರವಾಗಿಲ್ಲ. ನಿಮ್ ಪರಿಸ್ಥಿತಿ ಅಂದ್ರೆ ನನ್ಗೆ ಆ ಪರಿಸ್ಥಿತಿ ಬಂದ್ರೆ ಓಕೆ ಸರ್ ಅಂದೆ. ನಿಜ ಹೇಳಿ ಅಂದ್ರು. ನಿಜ ಸರ್ ಅಂದೆ. ಸರಿ ಅಂತ ಅವರು ಊಟ ಮಾಡಿ ಕ್ಲಾಸ್ಗೆ ಹೋದ್ರು. ಆ ಕ್ಲಾಸ್ ಅಲ್ಲಿ ಚೆನ್ನಾಗಿ ಒಂದು ಆನ್ಸರ್ ಕೊಟ್ರು ಮಾಸ್ಟರ್. ಅದೇನಂದ್ರೆ ಪತ್ರಿ ಸರ್ ಕೊಟ್ಟಿರೋ ಕಾನ್ಸೆಪ್ಟ್ ಏನಂದ್ರೆ ಅಲ್ಲಿ ನನ್ಗೆ ಆನ್ಸರ್ ಸಿಕ್ತು. ಒಂದು ಶೋರೂಮ್ ಗಾಡಿ ನಾವು ತಗೊಂಡ್ ಬಂದು ರೋಡ್ ಅಲ್ಲಿ ನಾವು ಡ್ರೈವ್ ಮಾಡ್ಕೊಂಡು ಹೋದ್ರೆ ಅದು ಎಷ್ಟೇ ಕಾಸ್ಟ್ಲಿ ಕಾರ್ ಆದ್ರೇನು ಅದ್ರ ಮೇಲೆ ಅದಕ್ಕಂತ ಅದೇ ಧೂಳು ಮಿಟ್ಟಿ ಅದು ಡಸ್ಟ್ ಬಂದು ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ನಾವು ಏನ್ ಮಾಡಕ್ ಆಗಲ್ಲ ಅದನ್ನ. ಅದು 10 ಲಕ್ಷ ಕಾರ್ ಆದ್ರೇನು 10 ಕೋಟಿ ಕಾರ್ ಆದ್ರೇನು. ಹಂಗೆ ಯಾವತ್ತು ಸದ್ಗುರು ಅವರು ಈ ಜನ ಸಮೂಹದಲ್ಲಿ ಬಂದ್ರೆ ಅಲ್ಲಿರೋ ಎಷ್ಟೊಂದು ನೆಗೆಟಿವ್ಸ್ ಇರುತ್ತೆ. ಅದೆಲ್ಲ ಅದು ಅವರೆಲ್ಲ ಅಟ್ರಾಕ್ಟ್ ಮಾಡ್ತಾರೆ, ಅಬ್ಸರ್ವ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ನಾವು ನೋಡಿದ್ರೆ ಬೇರೆ ಎಷ್ಟೋ ಗುರುಗಳನ್ನ ನಾನು ನೋಡಿದ್ದೆ.
ಈಗ ಜಗ್ಗಿ ವಾಸುದೇವ್ ಅನ್ಬೋದು. ಜಗ್ಗಿ ವಾಸುದೇವ್ ಅವರು ಮತ್ತೆ ಎಷ್ಟು ಮಾಸ್ಟರ್ಸ್ ನೋಡಿದೀನಿ. ಅವ್ರನ್ನ ಯಾರು ಟಚ್ ಮಾಡಕ್ ಆಗಲ್ಲ ನಾವು. ಯಾವಾಗಾದ್ರೂ ಅಬ್ಸರ್ವ್ ಮಾಡಿ. ಯಾರಿಗೂ ಕೈ ಕೊಡಲ್ಲ. ನಾವು ಕಾಲು ಟಚ್ ಮಾಡಬಾರ್ದು. ಅಂದ್ರೆ ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇರುತ್ತೆ. ಯಾಕಂದ್ರೆ ಈ ತರ ಇರುತ್ತೆ. ಸೊ ಆವತ್ತು ಪತ್ರಿಜಿ ಹೇಳಿರೋ ಕಾನ್ಸೆಪ್ಟ್ ಏನಂದ್ರೆ, ಒಂದು ಸದ್ಗುರು ಒಂದು ಟ್ರಾನ್ಸ್‌ಪರೆನ್ಸ್ ಅಂದ್ರೆ ಅವ್ರು ಜನಸಮೂಹಕ್ಕಲ್ಲಿ ಹೋದ್ರೆ ಅಲ್ಲಿಕ್ಕಿರೋ ನೆಗೆಟಿವಿಟೀಸ್ ಆಟೋಮೆಟಿಕ್ ಆಗಿ ಅವ್ರ ಮೇಲೆ ಬರುತ್ತೆ ಅದು. ನೆಗೆಟಿವಿಟಿನೂ ಅಲ್ಲ ಅದು. ಅದು ಏನಂತಾರಂದ್ರೆ ಎಕ್ಸಾಕ್ಟ್ ವರ್ಡ್ ಕನ್ನಡದಲ್ಲಿ ಬರ್ತಾ ಇಲ್ಲ. ಸೊ ಅವ್ರ ಪ್ರಮೇಯ ಇಲ್ಲ ಆಟೋಮೆಟಿಕ್ ಅವ್ರಿಗೆ ಬರುತ್ತೆ. ಸೊ ಆ ಕಾರಣದಿಂದ ಅವ್ರ ಶರೀರದಲ್ಲಿ ಪೇನ್ಸ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅವ್ರು ಮಸಾಜ್ ಮಾಡಿ ಇನ್ನೂ ಹೊಡಿ ಅಂತಾರೆ. ಸೊ ಆವಾಗ ನನಗೆ ಆನ್ಸರ್ ಸಿಕ್ತು. ಇವ್ರಿಗೆ ಎಷ್ಟು ಕಂಪ್ಯಾಷನ್ ಇದೆ. ಅಂದ್ರೆ ನಮ್ಗೆಲ್ಲ ಇರೋದು ಎಲ್ಲಾರ್ಗೂ ಹೋಗಿ ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಶೇಕ್ ಹ್ಯಾಂಡ್ ಕೊಡಬಾರ್ದಂತ. ಆದ್ರೇನು ಎಲ್ಲಾರ ಹತ್ರಕ್ಕೆ ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟು ಅವ್ರಿಗೆ ಅಷ್ಟು ಕಷ್ಟ ಬಂದ್ರೇನು ಅದೆಲ್ಲ ಏನು ಯೋಚನೆ ಮಾಡ್ತಾ ಇಲ್ಲ. ಅಂದ್ರೆ ಈ ತರ ಗುರು ಅಲ್ವಾ ನಮ್ಗೆ ಬೇಕಾಗಿರೋದು ಅಂತ. ಸೊ ಸರ್, ಈ ಎಕ್ಸಾಂಪಲ್ ಕರೆಕ್ಟ್ ಆಗಿ ನಾನು ಎಕ್ಸ್‌ಪ್ಲೇನ್ ಮಾಡಿದ್ನೋ ಏನೋ ಗೊತ್ತಾಗ್ತಾ ಇಲ್ಲ ಕನ್ನಡದಲ್ಲಿ. ಬಟ್ ಅವತ್ತು ಅವ್ರಿಗೆ ಹೇಳಿರೋ ಕಾನ್ಸೆಪ್ಟ್ ಇಂದ ನನ್ಗೆ ಅರ್ಥ ಆಯ್ತು ಪತ್ರಿಜಿ ಅಂದ್ರೆ ಏನು, ಅವ್ರಿಗೆ ಯಾಕೆ ಇಷ್ಟು ಪೇನ್ಸ್ ಬರ್ತಾ ಇದೆ ಅಂತ. ಸೊ ಈ ತರ ಆಗ್ತಾ ಇತ್ತು. ಮತ್ತೆ ನಾನು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಲಾಕ್‌ಡೌನ್. ಸೊ ನಾನು ರಾಜಸ್ಥಾನ್ ಹೋಗಿದ್ದೀನಿ. ನೋಡಿದ್ರೆ ಮತ್ತೆ ಸೆಕೆಂಡ್ ವೇವ್ ಬಂತು. ಸೊ ಪತ್ರಿ ಸರ್ ಹೇಳಿದ್ರು, ಇಲ್ಲ PMC ಹರಿಯಾಣವೇನೆ ಒಂದು ಚಾನಲ್ ಇದೆ. ಸೊ ನೀವು ಸ್ವಲ್ಪ ಮೇಡಮ್ ಸಪೋರ್ಟ್ ಮಾಡಿ ಅಂದ್ರು. ಆ ತರ ಡಾಕ್ಟರ್ ಸಂಗೀತಾ ನೆಹ್ರಾ ಮೇಡಮ್, ಆಯುಷ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಹರಿಯಾಣ. ಸೊ ಅವ್ರ ಜೊತೆ ನಾವು PMC ಹರಿಯಾಣವಿ ಅನ್ನೋ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ವಿ. ಅದನ್ನ 1 ಇಯರ್ ತನಕ ನಾವು ಸಕ್ಸಸ್‌ಫುಲ್ಲಿ ರನ್ ಮಾಡಿ ಮತ್ತೆ ನಾನು ಆಚೆ ಬಂದೆ ಅಲ್ಲಿಂದ. ಸೊ ನಾನು ಏನ್ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಸವಾಲಿತ್ತು. ಯಾಕಂದ್ರೆ ಬೇರೆಯವ್ರನ್ನ ಹೇಳಿದ್ರೆ ಈ ಬಿಸ್ನೆಸ್ ಮಾಡಿ, ಆ ಬಿಸ್ನೆಸ್ ಮಾಡಿ ಅಂದ್ರು. ನಮ್ ಫ್ಯಾಮಿಲಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ, ಈಗ ಈ ಕರೋನಾ ಇದೆಲ್ಲ ಬರ್ತಾ ಇದೆ. ಈಗ ಏನ್ ಬಿಸ್ನೆಸ್ ಬೇಡ. ಸೊ ನೀವೇನೋ ಒಂದು ಜಾಬ್ ನೋಡ್ಕೊಳ್ಳಿ ಅಂದ್ರು. ಸೊ ಮತ್ತೆ ಇವ್ರನ್ನ ಯಾಕೆ ಕೇಳ್ಬೇಕು, ನಮ್ಮ ಹತ್ರ ಒಂದು ಧ್ಯಾನ ಇದೆ ಅಲ್ವಾ ಅಂತ ನಾನು ಮೆಡಿಟೇಷನ್ ಕೂತ್ಕೊಂಡೆ. ಮೆಡಿಟೇಷನ್ ಕೂತ್ಕೊಂಡ್ರೆ ಒಂದು ಫೈನ್ ಡೇ ಏನಾಯ್ತು ಅಂದ್ರೆ, ಬೆಳಗ್ಗೆ ನೀವು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀರಾ ಅಂದ್ರು. ಸೊ ನಾನು ಮೆಡಿಟೇಷನ್ ಆಚೆ ಬಂದು ನಮ್ಮ ವೈಫ್ ಕೇಳ್ದೆ, ನಾನು ಈ ತರ ಮೆಸೇಜ್ ಬಂತು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಹೋಗಕ್ಕೆ ಹೇಳಿದ್ರು ಅಂತ. ಅವ್ರು ಸ್ವಲ್ಪ ಕಾಮಿಡಿ ಮಾಡಿದ್ರು ನನ್ ಜೊತೆ. ಯಾಕಂದ್ರೆ ನೀವು ಯಾವಾಗ ಡಿಗ್ರಿ ಪಾಸ್ಡ್ ಔಟ್ ಆಗಿರೋದು ಅಂದ್ರು. 2009 ಅಲ್ಲಿ. ಈಗ ಯಾವ ವರ್ಷ, ಈಗ ಏನ್ ನಡೀತಾ ಇದೆ ಅಂದ್ರು. ಈಗ 2021 ಅಂದೆ. ಈಗ ಎಷ್ಟು ಗ್ಯಾಪ್ ಇದೆ ಈ ಎರಡಕ್ಕೂ ಅಂತ ಕೇಳ್ದ್ರು. ಆಲ್ಮೋಸ್ಟ್ 11-12 ಇಯರ್ಸ್ ಗ್ಯಾಪ್ ಇದೆ. ಮತ್ತೆ ನಾನು ಓದಿರೋದು BCom. ಅದೇ ಸಾಫ್ಟ್ವೇರ್ ಫೀಲ್ಡ್‌ಗೆ ಹೋಗ್ಬೇಕಂದ್ರೆ ಅಟ್‌ಲೀಸ್ಟ್ ಸೈನ್ಸ್ ಬ್ಯಾಕ್‌ಗ್ರೌಂಡ್ ಏನಾದ್ರೂ ಇರ್ಬೇಕು. ಇದು ಒಂದು ಜಾಯ್‌ಫುಲ್ ಅಂದ್ರೆ ನಾರ್ಮಲ್ ಕನ್ವರ್ಜೇಷನ್. ನಾನು ನಮ್ಮ ವೈಫ್ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೆ. ಬಟ್ ಅವ್ರಿಗೆ ಗೊತ್ತು ನನ್ ಮೆಡಿಟೇಷನ್ ಏನಾದ್ರು ಬಂದ್ರೆ ಆಗತ್ತೆ ಅಂತ. ಸರಿ ನಿಮ್ ಮೆಡಿಟೇಷನ್ ಅಲ್ಲಿ ಬಂತಲ್ವಾ, ಸರಿ ನೀವು ಟ್ರೈ ಮಾಡಿ ಅಂದ್ರು. ಸೊ ಫಸ್ಟ್ ಡೇ ನಂದು ವೆರಿ ಕ್ಲಿಯರ್ ಇತ್ತು. ನನ್ಗೆ ಏನ್ ಬೇಕನ್ನೋದು. ನಾನೊಂದು ಬುಕ್ ಅಲ್ಲಿ ಬರ್ದೆ. ನನಗೊಂದು 10 ಲಕ್ಷ ಪ್ಯಾಕೇಜ್ ಬೇಕು ಅಂದ್ರೆ ಇಯರ್ಲಿ. ನನ್ಗೆ ಇಷ್ಟು ಇನ್ಕಮ್ ಬೇಕು. ಮತ್ತೆ ವರ್ಕ್ ಫ್ರಮ್ ಹೋಮ್ ಬೇಕು. ಸೊ ಇದು ನನ್ನ ಟಾರ್ಗೆಟ್. ಸೊ ಮತ್ತೆ ರವೀಂದ್ರ ಅಂತ ಒಬ್ಬರಿದ್ದಾರೆ. ಅವರು ಇನ್ಸ್ಟಿಟ್ಯೂಟ್ ಇದೆ. ಅವ್ರ ಹತ್ರ ಎಕ್ಸ್‌ಪ್ಲೇನ್ ಮಾಡಿದೆ. ಸರ್ ಈ ತರ ನನ್ ಒಂದು ಅನುಭವ ಬಂತು. ಏನಾದ್ರೂ ಪಾಸಿಬಿಲಿಟಿ ಇದೆಯಾ? ಏನಂದ್ರಂದ್ರೆ, ಇಲ್ಲ ಭಾರ್ಗವ್, ನೀವು ಕಷ್ಟಪಟ್ರೆ ಆಗತ್ತೆ ಅಂದ್ರು. ಸೊ ನಾನು ಅನ್ಕೊಂಡಿರೋ ತರಾನೇ 2.5 lakh ಜಾಯ್ನಿಂಗ್ ಬೋನಸ್ ಕೊಟ್ರು ಕಂಪನಿ. ವರ್ಕ್ ಫ್ರಮ್ ಹೋಮ್ ಕೊಟ್ರು. ಮತ್ತೆ 11 lakhs ಪ್ಯಾಕೇಜ್ ಕೊಟ್ಟು ನಾನು ಸೆಲೆಕ್ಟ್ ಆಗಿದ್ದೀನಿ. ಯಾಕಂದ್ರೆ ಈ ಎಕ್ಸ್‌ಪೀರಿಯನ್ಸ್ ಯಾಕೆ ಹೇಳಿದೆ ಅಂದ್ರೆ, ಒಬ್ಬ ಮೆಡಿಟೇಟರು ಯಾವ್ದು ಅಸಾಧ್ಯ ಇಲ್ಲ ಮಾಸ್ಟರ್. ಏನಾದ್ರೂನು ಸಾಧ್ಯ ಮಾಡ್ಬೋದು. ನಾವ್ ಅನ್ಕೊಂತೀವಿ 1 ಇಯರ್ 2 ಇಯರ್ಸ್ ಗ್ಯಾಪ್ ಬಂದ್ರೆ ನಾವು ಓದೋದು ಕಷ್ಟ, ಆಗಲ್ಲ ಇದು ಅಂತ. ಒಂದು 11-12 ಇಯರ್ಸ್ ಇರೋನು ಹೆಂಗೆ ಒಂದು ಕಾಮರ್ಸ್ ಬ್ಯಾಕ್‌ಗ್ರೌಂಡ್ ಅವನು ಫೀಲ್ಡ್‌ನಲ್ಲಿ ಹೆಂಗ್ ಹೋಗಿದ್ದಾನೆ ಅನ್ನೋದು ನನ್ನ ಲೈಫೇ ಒಂದು ಎಕ್ಸಾಂಪಲ್. ಈ ಕ್ರೆಡಿಟ್ ನಾನು 100% ಮೆಡಿಟೇಷನ್, ದಿಸ್ ಕ್ರೆಡಿಟ್ ಗೋಸ್ ಟು ಮೆಡಿಟೇಷನ್ ಮಾಸ್ಟರ್ಸ್. ಯಾಕಂದ್ರೆ ಒಂದ್ ವೇಳೆ ನಾನು ಮೆಡಿಟೇಟರ್ ಆಗಿಲ್ಲ ಅಂದ್ರೆ, ಸೊ ನಮ್ ರಿಲೇಟಿವ್ಸ್ ಎಲ್ಲೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಂಗೆ ಲಾಸ್ ಆಗ್ತಾ ಇತ್ತು. ಇಲ್ಲಾಂದ್ರೆ ಫ್ರೆಂಡ್ಸ್ ಹೇಳಿರೋದು ಸಜೆಷನ್ ತಗೊಂಡು ಇನ್ನೇನೋ ಆಗ್ತಾ ಇತ್ತು. ಬಟ್ ನಾನು ಮೆಡಿಟೇಷನ್ ಕಾರಣದಿಂದ ನಾನು ಎಕ್ಸಾಕ್ಟ್ಲಿ ನನ್ನ ಇನ್ನರ್‌ನ ಫಾಲೋ ಆಗಿ ಜಸ್ಟ್ ಈಗ ನಾನು ಸಾಫ್ಟ್ವೇರ್ ಇಂಜಿನಿಯರ್ ನಾನು. ಅದನ್ನು ಮ್ಯಾನಿಫೆಸ್ಟೇಷನ್ ಹೆಂಗಂದ್ರೆ, ವರ್ಕ್ ಫ್ರಮ್ ಹೋಮ್ ಬೇಕು. ನಾನು ಆಫೀಸ್‌ಗೆ ಹೋಗಲ್ಲ. ಯಾಕಂದ್ರೆ ಅದಕ್ಕೊಂದು ರೀಸನ್ ಇದೆ. ನಾನು ಆಫೀಸ್‌ಗೆ ಹೋದ್ರೆ ಸ್ಪಿರಿಚುವಲ್ ವರ್ಕ್ ಮಾಡಕ್ ಆಗಲ್ಲ. ಮನೆಯಿಂದ ಕೆಲಸ ಮಾಡ್ತೀನಿ. MNC ಕಂಪನಿಯಲ್ಲಿ ಜಾಬ್ ಬೇಕು. ಎಲ್ಲ ನಾನು ಅನ್ಕೊಂಡಿರೋ ತರ ಬಂತು ಮಾಸ್ಟರ್ಸ್. ಅವಾಗ ನನ್ನ ವೈಫ್‌ಗೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಅಂದ್ರೆ ಅರ್ಥ ಆಯ್ತು ಮೆಡಿಟೇಷನ್ ಅಂದ್ರೇನು, ಭಾರ್ಗವ್ ಏನಂದ್ರೆ
ಎಷ್ಟು ಡೌಟ್ಸ್ ಇರುತ್ತೆ. ಸೊ ಒಂದು ಮೆಡಿಟೇಟರ್ಗೆ ಏನು ಅಸಾಧ್ಯನೇ ಇಲ್ಲ ಮಾಸ್ಟರ್, ಏನಾದ್ರೂ ಸಾಧ್ಯ ಮಾಡ್ಬೋದು. ಸೊ ಅವಾಗ ಪತಿ ಸರ್ ಹತ್ರ ನಾವು ಕೇಳಿದ್ವಿ, ನಮ್ ವೈಫ್ ಟ್ರಾನ್ಸ್ಫರ್ ಬಂತು ರಾಜಸ್ಥಾನ್ ಟು ಬಿಹಾರ್. ಸೊ ಪತಿ ಸರ್ ಹತ್ರ ಕೇಳಿದ್ವಿ, ಸರ್ ಈ ತರ ಪ್ರಮೋಷನ್ ಬಂತು, ಸೊ ಹೇಳಿ ಸರ್ ನಾವು ಹೋಗ್ಬೇಕಾ ಏನಂತ. ಅವಾಗ ಪತಿ ಸರ್ ಹೇಳಿರೋದು, ಈ ಪ್ರಮೋಷನ್ ಬಂದಿರೋದು ಇಲ್ಲಿಂದ ಅಲ್ಲ, ಮೇಲೆಯಿಂದ, ನೀವು ಬಿಹಾರ್ಗೆ ಹೋಗಿ ಕೆಲಸ ಮಾಡಿ ಅಂದ್ರು. ನಾನು ಬರ್ತೀನಲ್ಲಿ ನಾವು ಕ್ಲಾಸಸ್ ಮಾಡ್ಬೇಕು ಅಂದ್ರು. ಸೊ ಆತರ 2020 ಮಾರ್ಚ್ ಅಲ್ಲಿ ನಾವು ಕಂಪ್ಲೀಟ್ ಶಿಫ್ಟ್ ಆಗಿದ್ವಿ ರಾಜಸ್ಥಾನಿಂದ ಬಿಹಾರ್. ಇಲ್ಲಿ ಬಂದ್ಮೇಲೆ ಡೇ 1 ಇಂದ ಧ್ಯಾನ ಪ್ರಚಾರ ಸ್ಟಾರ್ಟ್ ಆಯ್ತು. ಅಲ್ಲಿ ನಮ್ಮ ಹೌಸ್ ಓನರ್ ಅಂದ್ರೆ ನಮ್ಮ ಲಗೇಜ್ ಬರೋದು 1 ವೀಕ್ ಲೇಟ್ ಆಯ್ತು ರಾಜಸ್ಥಾನಿಂದ. ಸೊ ಎವ್ರಿ ಡೇ ಅವರೆಲ್ಲ ನಮ್ಗೆ ಊಟ ಕೊಡ್ತಾ ಇತ್ತು. ಆ ಊಟದ ಟೈಮಲ್ಲಿ ನಾವು ಕೂತ್ಕೊಂಡು ಸ್ಪಿರಿಚುವಾಲಿಟಿ ಬಗ್ಗೆ ಡಿಸ್ಕಸ್ ಮಾಡಿ, ಅವ್ರ ಎಂಟೈರ್ ಫ್ಯಾಮಿಲಿ ಈಗ ಈವೆಂಟ್ ಅಲ್ಲಿ ಬರ್ತಾ ಇದ್ರೆ, ಅವ್ರ ವೈಫ್ ಅಂಡ್ ಡಾಟರ್ ಇಬ್ರು ವೆಜಿಟೇರಿಯನ್ ಆಗಿದ್ರು. ಸೊ ಫಸ್ಟ್ ಇಯರ್ ಅಂದ್ರೆ ಎವ್ರಿ ಸಾಟರ್ಡೆ ಸಂಡೇ, ಸಾಟರ್ಡೆ ಸಂಡೇನು ಮಿಸ್ ಮಾಡಿಲ್ಲ ಮಾಸ್ಟರ್ಸ್. ಯಾರು ಇಲ್ಲ ಅಷ್ಟೊಂದು, ಇಬ್ಬರು ಕಾಂಟ್ಯಾಕ್ಟ್ ಸಿಕ್ತು ಬಿಹಾರಲ್ಲಿ, ಅವ್ರನ್ನ ಇಟ್ಕೊಂಡು ಸೊ ಎವ್ರಿ ಸಾಟರ್ಡೆ ಸಂಡೇ ನಾವು ಕ್ಲಾಸಸ್ ಮಾಡಿ ಒಂದು ಟೀಮ್ ಫಾರ್ಮ್ ಆಗಿ ಫಸ್ಟ್ ಇಯರ್ 150 ಮೆಂಬರ್ಸ್ ಜೊತೆ ಬಿಹಾರ್ ಧ್ಯಾನ ಮಹಾಯಜ್ಞ ಅಂತ 2022 ಅಲ್ಲಿ ನಾವು ಮಾಡಿದ್ವಿ. ಅದು ಮಾಡೋದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ನಾವು ಮಾರ್ಚ್ ಅಲ್ಲಿ ಶಿಫ್ಟ್ ಆಗಿದ್ವಿ, ಜುಲೈಲಿ ಪತಿ ಸರ್ ಬಾಡಿ ವೇಕೇಟ್ ಮಾಡಿದ್ರು. ಏನ್ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಇಷ್ಟು ದಿವಸ ಪತಿ ಸರ್ ಇದ್ದಾರೆ, ಏನಾದ್ರು ಡೌಟ್ಸ್ ಬಂದ್ರೆ ಅವ್ರ ಹತ್ರ ಫೋನ್ ಮಾಡಿ ಕೇಳ್ತಾ ಇದ್ವಿ. ಈಗ ಯಾರು ಹೇಳೋದು, ನಮ್ ಡೌಟ್ಸ್ ನ ಕ್ಲಿಯರ್ ಮಾಡೋದು ಯಾರು, ಮುಂಚೆ ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಬ್ಲಾಂಕ್, ಏನು ಗೊತ್ತಾಗ್ತಾ ಇಲ್ಲ. ಸೊ ಅದ್ರಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ಇದೆ, ನಾನು ಹೇಳ್ತೀನಿ ಮನ್ಸ್. ಎಕ್ಸಾಕ್ಟ್ಲಿ ಪತ್ರಿಜಿ ಅವರು ಬಾಡಿ ವೇಕೇಟ್ ಮಾಡಿ 2 ದಿವಸ ಮುಂಚೆ ನಾನು ಕರ್ನಾಟಕ ಬಂದೆ ಒಂದು ಕೆಲಸದ ಮೇಲೆ. ವಿತೌಟ್ ಎನಿ ರೀಸನ್ ಇಂದ ನಾನು ಹೈದರಾಬಾದ್ ಹೋಗೋ ಟಿಕೆಟ್ ನಾನು ಬುಕ್ ಮಾಡಿದ್ವಿ. ಯಾರು ನನ್ನ ರಿಲೇಟಿವ್ಸ್ ಯಾರು ಇಲ್ಲ. ಸೊ ನನ್ನ ಫ್ರೆಂಡ್ ಕೇಳಿದ್ರು, ಯಾಕೆ ಹೋಗ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ಗೂ ಟಿಕೆಟ್ ಬುಕ್ ಮಾಡಿದ್ನಿ. ನಾನೆಲ್ಲ ನನ್ಗೇನು ಗೊತ್ತಾಗ್ತದೆ, ಸುಮ್ಮನೆ ಹೋಗಿ ಬರೋಣ ಬನ್ನಿ ಅಂದೆ. ಆ ನೈಟ್ ಟ್ರಾವೆಲ್ ಅಲ್ಲಿ ನಾನು ಬ್ಯಾಂಗ್ಳೂರ್ ಟು ಹೈದರಾಬಾದ್ ಹೋಗುವಾಗ ಮಿಡ್ ನೈಟ್ ನನ್ನ ಫ್ರೆಂಡ್ ನಾನು ತುಂಬಾ ಸತಿ ಕಾಲ್ ಮಾಡಿದ್ದಾನೆ, ಬಟ್ ನನ್ನ ಮೊಬೈಲ್ ಫ್ಲೈಟ್ ಮೋಡ್ ಅಲ್ಲಿ ಇತ್ತು. ಬೆಳಿಗ್ಗೆ 5 ಗಂಟೆಗೆ ನನ್ನ ಫ್ಲೈಟ್ ಮೋಡ್ ಅದು ಆಫ್ ಮಾಡಿದ್ರೆ ಆಲ್ಮೋಸ್ಟ್ 10 to 12 ಮಿಸ್ಡ್ ಕಾಲ್ಸ್ ಇತ್ತು. ಅದು ಏನು, ಯಾಕಿದು ಇಷ್ಟು ಮಿಸ್ಡ್ ಕಾಲ್ ಮಾಡಿದಾನೆ, ಏನೋ ಎಮರ್ಜೆನ್ಸಿ ಇದೆ ಅಂತ ನಾನು ಕಾಲ್ ಮಾಡಿದ್ರೆ, ಅವಾಗ ನನ್ನ ಫ್ರೆಂಡ್ ಹೇಳಿದ್ರು, ನೀವು ಇಮಿಡಿಯೇಟ್ಲಿ ಫ್ಲೈಟ್ ಬುಕ್ ಮಾಡ್ಕೊಂಡು ಹೈದರಾಬಾದ್ ಬನ್ನಿ ಅಂದ್ರು. ನಾನು ಕೇಳಿದೆ, ಯಾಕೆ ಏನಾಯ್ತು ಅಂದ್ರೆ, ಇಲ್ಲ ಪತ್ರಿ ಸರ್ ಈ ತರ ಬಾಡಿ ವೇಕೇಟ್ ಮಾಡ್ತಾ ಇದ್ರು, ಸೊ ನೀವು ಬನ್ನಿ, ಇದು ಲಾಸ್ಟ್ ಚಾನ್ಸ್ ಅಂದ್ರು. ಇಲ್ಲ ನಾನು ಆಲ್ರೆಡಿ ಆಲ್ಮೋಸ್ಟ್ ಹೈದರಾಬಾದ್ ರೀಚ್ ಆಗ್ತಾ ಇದ್ದೀನಿ, ಒಂದು ½ an hour ಅಂದೆ. ನಿನ್ಗೆ ಗೊತ್ತಾಯ್ತಾ ಈ ನ್ಯೂಸ್ ಅಂದ್ರು. ಇಲ್ಲ ನನ್ಗೇನು ಗೊತ್ತಿಲ್ಲ ಅಂದೆ. ಆಮೇಲೆ ನನ್ನ ವೈಫ್ಗೂ ನಾನು ಇಮಿಡಿಯೇಟ್ ಟಿಕೆಟ್ ಬುಕ್ ಮಾಡಿದೆ. ಅವ್ರು ಹೈದರಾಬಾದ್ ಬಂದ್ರು. ಬಂದ್ಮೇಲೆ ನಾವು ಪತಿ ಸರ್ ಹತ್ರಕ್ಕೆ ಹೋಗ್ತೆ. ನೋಡಿದ ತಕ್ಷಣ ತುಂಬಾ ಅವ್ರ ಆ ಪರಿಸ್ಥಿತಿಯಲ್ಲಿ ನೋಡಿ ನನ್ಗೂ, ಯಾಕಂದ್ರೆ ಕಣ್ಣಿಂದ ಇಷ್ಟು ನೀರ್ ಬಂದಂದ್ರೆ ಆತರ ನಾನು ನೋಡಿಲ್ಲ ಅವ್ರನ್ನ. ಸೊ ನನ್ಗೊಂದು ಆಸೆ ಇತ್ತು ಪತ್ರಿ ಸರ್, ಯಾಕಂದ್ರೆ ಅಲ್ಲಿ ಯಾರನ್ನು ಹೋಗಿ ಟಚ್ ಮಾಡೋ ಅಂತ ಇಲ್ಲ. ಅಂದ್ರೆ ಒಂದು ನಾವು ದೇವಸ್ಥಾನಕ್ಕೆ ಹೋದ್ರೆ ಒಂದು ಕ್ಯೂ ಇರುತ್ತಲ್ವಾ, ಆ ತರ ಕ್ಯೂ ಇದೆ. ಅವ್ರನ್ನ ಟಚ್ ಮಾಡೋ ಅಷ್ಟೊಂದು ಇಲ್ಲ, ಒಂದು 10 feet ದೂರ ಇದ್ದಾರೆ ಅವರು. ಸೊ ಅಲ್ಲೆಲ್ಲಾರನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಸೊ ನನ್ಗೇನಂದ್ರೆ ಅವ್ರ ಬಾಡಿ ಅಂದ್ರೆ ತುಂಬಾ ಅಟ್ಯಾಚ್ಮೆಂಟ್. ಈ ನಾರ್ತ್ ಇಂಡಿಯಾಗೆ ಬಂದ್ರೆ ರಾತ್ರಿ ಎಲ್ಲ ನಾವು ಅವ್ರಿಗೆ ಮಸಾಜ್ ಮಾಡ್ತಾ ಇತ್ತು. ಸೊ ನನ್ಗೆ ಅನ್ಸ್ತಾ ಇತ್ತು, ಒಂದ್ಸತಿ ಪತ್ರಿಜಿ ಅವ್ರನ್ನ ಟಚ್ ಮಾಡ್ಬೇಕು ಅಂತ. ಮತ್ತೆ ನಾನು ಸೆಕೆಂಡ್ ರೌಂಡ್ ಬಂದೆ ಸರ್ ನಾನು ನೋಡೋಕೋಸ್ಕರ. ಆವಾಗ ಒಬ್ರು ಮಾಸ್ಟರ್ ಹೇಳಿದ್ರು, ನೀವು ಒಳಗಡೆ ಹೋಗಿಬಾರ್ದು, ಪತ್ರಿ ಸರ್ ಕಿವಿಯಲ್ಲಿ ನೀವು ಹೇಳಿ, ಅಂದ್ರೆ ನೀವು ಬಿಹಾರಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ನಾನು ನಮ್ಮ ವೈಫ್ ಇಬ್ರು ಒಳಗಡೆ ಹೋಗಿದ್ವಿ. ನಾನು ಏನು ಮಾತಾಡಿಲ್ಲ. ನಾನು ಹೋಗಿ ಅವ್ರ ಕಾಲ್ನ ಇಟ್ಕೊಂಡೆ. ನನ್ನ ವೈಫ್ ಹೋಗಿ ಅವ್ರ ಕಿವಿಯಲ್ಲಿ, ನಾವು ಸರ್ ನೀವು ಹೇಳಿದ್ರಿ ಈ ತರ ನಾವು ಬಿಹಾರ್ಗೆ ಹೋಗಿದ್ವಿ, ಅಲ್ಲಿ ಪ್ರಚಾರ ಮಾಡ್ತಾ ಇದ್ವಿ, ಸೊ ನೀವ್ ಯಾವಾಗ ಬರೋ ಸರ್ ಅಂದ್ರೆ ಅಷ್ಟೊಂದು ಆ ಫೀಲಿಂಗ್ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಾ ಇಲ್ಲ. ಕಣ್ಣಿಂದ ನೀರು ಬರ್ತಾ ಇದೆ. ನಮ್ಮ ವೈಫ್ ಅಲಿತಾ ಇದ್ರು. ಒಂದು 30 seconds ಆದ್ಮೇಲೆ ಅವ್ರು ಜಾಸ್ತಿ ಸಮಯ ಕೊಟ್ಟಿಲ್ಲ, ಯಾಕಂದ್ರೆ ಇಲ್ಲಿ ಅಲಿಬಾರ್ದು, ನೀವೆಲ್ಲ ಆಚೆ ಹೋಗಿ ಅಂದ್ರು. ನನ್ನ ಲಾಸ್ಟ್ ವಿಶ್ ಇತ್ತು, ಅದು ಕ್ಲಿಯರ್ ಆಯ್ತು. ಆಚೆ ಬಂದಿದ್ವಿ. ಅವತ್ ದಿವಸ 5:30 ಸರ್ ಬಾಡಿ ವೇಕೇಟ್ ಮಾಡಿದ್ರು. ಆವಾಗ ನನ್ಗೆ ಇನ್ನೂ ಇದು ಬಂತು, ಇಷ್ಟು ತನಕ ಇವ್ರು ಹೇಳಿದ್ರೆ ನಾವು ಕೆಲಸ ಮಾಡ್ತಾ ಇದ್ವಿ, ಇವತ್ತಿಂದ ಯಾರನ್ನೂ ಕೇಳೋದಿಲ್ಲ, ಪತ್ರಿದಾರ ಏನ್ ಹೇಳಿದ್ರು ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕಂತ ಅಲ್ಲೇ ಅನೌನ್ಸ್ ಮಾಡಿದೆ. ಸೊ ಈ ಇಯರ್ ಅಲ್ಲಿ ನಾವು ಧ್ಯಾನ ಮಹಾಯಜ್ಞ ಮಾಡ್ತಾ ಇದ್ದೀವಿ ಬಿಹಾರಲ್ಲಿ. ಸೊ ನೆಕ್ಸ್ಟ್ 3 days ಆದ್ಮೇಲೆ ನಾವು ಅಲ್ಲಿಂದ ಬಂತು.
ಸೊ ಅಕ್ಟೋಬರ್ 2 ಅಂದ್ರೆ 3 ಡೇಸ್ ನಾವು ಧ್ಯಾನ ಮಹಾಯಜ್ಞ ಮಾಡಿದ್ವಿ. 150 ಮೆಂಬರ್ಸ್ ಬಂತು. ಆ ಧ್ಯಾನ ಮಹಾಯಜ್ಞದಲ್ಲಿ ನಾನು ಊಟ ಮಾಡೋ ಕೂತ್ಕೊಂಡು ಊಟ ಮಾಡ್ತಾ ಇದ್ನಿ. ಒಬ್ಬ ಸೀನಿಯರ್ ಮಾಸ್ಟರ್ ಬಂದು ನನ್ನ ಮುಂಚೆ ಕೂತ್ಕೊಂಡು ಆವಾಗ ಈ ತರ ಮಾತಾಡ್ತಾ ಇದ್ರು. ಅವನ್ ಕೇಳಿ ನಾನು ಇಲ್ಲ ಅಂತ ಅನ್ಕೊಂತಾ ಇದ್ದಾನೆ, ನಾನು ಪತ್ರಿಜಿ ನಾನು ಇಲ್ಲೇ ಇದ್ದೀನಿ ಅಂತ. ನನ್ಗೊಂದು ಬೇಜಾರಿತ್ತು. ಫಸ್ಟ್ ಟೈಮ್ ವಿತೌಟ್ ಪತ್ರಿಜಿಂದ ನಾವೊಂದು ಮಾಡ್ತಾ ಇದ್ವಿ. ಅದು ಚಿಕ್ಕದಾದ್ರೇನು ದೊಡ್ಡದಾದ್ರೇನು ಅವ್ರ ಪ್ರೆಸೆನ್ಸ್ ನ ನಾವು ಮಿಸ್ ಆಗ್ತಾ ಇದ್ವಿ, ಮತ್ತೆ ಅವ್ರು ಇಲ್ಲ ಅಂತ ನಾವು ಫೀಲಿಂಗ್ ಇತ್ತು. ಆವಾಗ ಅವ್ರ ಮುಖಾಂತರ ಅವರು ಹೇಳಿರೋ ಮೆಸೇಜ್ ಕೊಟ್ಟಿರೋದು ಏನಂದ್ರೆ, ಇದೆಲ್ಲ ಈ ಇವೆಂಟ್ ಎಲ್ಲ ನಾನೇ ನೋಡ್ಕೊಂತ ಇದ್ದೀನಿ, ನಾನು ಇದೀನಿ ಅಂದು. ಓಕೆ, ಒಂದು ಸಮಾಧಾನ ಸಿಕ್ತು. ಓಕೆ, ಪತಿ ಸರ್ ಇದ್ದಾರೆ ಅಂತ. ಸೊ ಫಸ್ಟ್ ಧ್ಯಾನ ಮಹಾಯಜ್ಞದಲ್ಲಿ ಎರಡು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಎಂಟೈರ್ ಈವೆಂಟ್ ಅಲ್ಲಿ ಪತ್ರಿಜಿ ಅವರು ಇದ್ದಾರೆ. ಲಾರ್ಡ್ ವಿನಾಯಕ ಗಣೇಶ ಬಂದು ಅವ್ರ ಮೆಸೇಜ್ ಏನಂದ್ರೆ, ಈ ತರ ಇದು ಈ ವರ್ಷನ ಎಲ್ಲ ಎಲ್ಲಾ ವರ್ಷ ಇಲ್ಲಿ ಬಿಹಾರಲ್ಲಿ ಆಗತ್ತೆ, ಅದಕ್ಕೆಲ್ಲ ನನ್ನ ಸಪೋರ್ಟ್ ಇರುತ್ತೆ ಅಂದ್ರು. ಮತ್ತೆ ಹನುಮಂತ ಆಂಜನೇಯ ಸ್ವಾಮಿ ಬಂದು ಎಲ್ಲಿ ಧ್ಯಾನ ಮಹಾಯಜ್ಞ ಆಗ್ತಾ ಇದೋ ಆ ಜಾಗನ ಕೈಯಲ್ಲಿ ಇಟ್ಕೊಂಡು ಬೇರೆ ಲೋಕದಲ್ಲಿ ತೋರಿಸ್ತಾ ಇದ್ದಾರೆ. ಏನ್ ತೋರಿಸ್ತಾ ಇದಾರೆ ಅಂದ್ರೆ, ಗುರು ಇರೋವಾಗ ಅಲ್ಲ, ಗುರು ಇಲ್ಲ ಅಂದ್ರೇನು ಇವ್ರು ಹೆಂಗ್ ಮಾಡ್ತಾ ಇದಾರೆ ನೋಡಿ ಅಂತ. ಈ ಎಕ್ಸ್ಪೀರಿಯನ್ಸ್ ನಮ್ಗೆ ಬಂದಿರೋದಲ್ಲ, ಅಲ್ಲಿ ಬಂದಿರೋ ಸೀನಿಯರ್ ಮಾಸ್ಟರ್ ಬಂದಿರೋದು. ಅಂದ್ರೆ ಬೇರೆ ಲೋಕದಲ್ಲಿರೋ ಬೇರೆಯವ್ರಿಗೆಲ್ಲ ತೋರಿಸ್ತಾ ಇದ್ದಾರೆ ಅಂತ. ಅಂದ್ರೆ ಹಿಂಗ್ ಮಾಡ್ಬೇಕು, ಗುರು ಇದ್ರೇನು ಇಲ್ಲ ಅಂದ್ರೇನು ಹಿಂಗ್ ಇರ್ಬೇಕು ಅಂತ. ಸೊ ಈ ತರ 2 ಎಕ್ಸ್ಪೀರಿಯನ್ಸ್ ಬಂತು. ಸೆಕೆಂಡ್ ಇಯರ್ ನಾವು ಲಾಸ್ಟ್ ಇಯರ್ ಧ್ಯಾನ ಮಹಾಯಜ್ಞ ಮಾಡಿದ್ವಿ. ಆ ಧ್ಯಾನ ಮಹಾಯಜ್ಞದಲ್ಲಿ ಒಂದ್ ಅನುಭವ ಹೇಳ್ತೀನಿ. ತುಂಬಾ ರೈನ್ ಬರ್ತಾ ಇದೆ. ಲಾಸ್ಟ್ ಡೇ ನಾವು ಒಂದು ಶಾಖಾಹಾರ ರ್ಯಾಲಿ ಇಟ್ಟಿದ್ವಿ. ಬಟ್ ಏನಂದ್ರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಸೇಮ್ ಸಿಚುವೇಶನ್, ಅವರು ಪರ್ಮಿಷನ್ ಕೊಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿರೋ SI ಬಂದು ಮುಸ್ಲಿಂ ಅವರು ತುಂಬಾ ಸತಾಯಿಸ್ತಾ ಇದ್ರು. ಯಾಕಂದ್ರೆ ಅವರು ನಾನ್ ವೆಜಿಟೇರಿಯನ್. ಮತ್ತೆ ನೀವೆಲ್ಲರೂ ಇದೆಲ್ಲ ಮಾಡಿದ್ರೆ ಬೇರೆಯವ್ರಿಗೆಲ್ಲ ಈ ಅಲ್ಲಿ ಚಿಕನ್ ಸೆಂಟರ್ ಮಟನ್ ಸೆಂಟರ್ ಇರುತ್ತಲ್ವಾ, ಅವ್ರಿಗೆಲ್ಲ ಕೆಲಸ ಹೆಂಗ್ ಮಾಡೋದು, ಈ ತರ ತುಂಬಾ ಅವ್ರು ಸತಾಯಿಸ್ತಾ ಇದ್ರು. ಸೊ ನಾಳೆ ರ್ಯಾಲಿ ಇದೆ, ನಾನು ಕೂತ್ಕೊಂಡು ಊಟ ಮಾಡ್ತಾ ಇದೀನಿ. ಮತ್ತೆ ಮಿಟ್ಟಾ ಮನೋಹರ್ ಸರ್ ಅಂತ ಬಂದು ಅವ್ರು ವಾಕಿನ್ ಆಗಿ ಕ್ಲಿಯರ್ಲಿ ಪತ್ರಿಜಿ ಹೇಳಿದ್ದಾರೆ. ಏನಂದ್ರೆ, ಏನಿಲ್ಲ ಅದಾಗತ್ತೆ, ಮಳೆನೂ ಬರಲ್ಲ, ಪರ್ಮಿಷನ್ ಸಿಕ್ಕತ್ತೆ ಅಂದ್ರು. ಆವಾಗನೇ ಮತ್ತೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ, ಪರ್ಮಿಷನ್ ಲೆಟರ್ ಸಿಕ್ತು. ನೆಕ್ಸ್ಟ್ ಡೇ ನಾವು ರ್ಯಾಲಿ ಮಾಡೋ ಎಂಡ್ ಆಗೋ ತನಕ ಮಳೆ ಬಂದಿಲ್ಲ. ಎಕ್ಸಾಕ್ಟ್ಲಿ ಇನ್ನು ರ್ಯಾಲಿ ಎಂಡ್ ಆಗತ್ತೆ ಅನ್ನೋವಾಗ ಸ್ಟಾರ್ಟ್ ಆಯ್ತು ಮಳೆ. ಒಂದು 2 ಅವರ್ಸ್ ನಾವೆಲ್ಲ ಒಂದೇ ಕಡೆ ಬ್ಲಾಕ್ ಆಗಿದ್ವಿ. ಸೊ ಆ ಧ್ಯಾನ ಯಜ್ಞದಲ್ಲಿ ಪತ್ರಿಜಿ ಕೊಟ್ಟಿರೋ ಮೆಸೇಜ್ ಏನಂದ್ರೆ, ಅಂದ್ರೆ ನೆಕ್ಸ್ಟ್ ಇಯರ್ ಅಂದ್ರೆ ಈ ವರ್ಷ ಆಗ್ತಾ ಇರೋ ಧ್ಯಾನ ಮಹಾಯಜ್ಞ ಬೋಧಗಯಾದಲ್ಲಿ ಆಗ್ತಾ ಇದೆ. ಇದಕ್ಕೊಂದು ಮೆಸೇಜ್ ಕೊಟ್ರು. ಅದೇನಂದ್ರೆ, ಬಿಹಾರಲ್ಲಿ 38 ಡಿಸ್ಟ್ರಿಕ್ಟ್ಸ್ ಇದೆ. ಈ ಬಿಹಾರಲ್ಲಿ 38 ಡಿಸ್ಟ್ರಿಕ್ಟ್ಸ್ ನೀವು ಪ್ರಚಾರ ಮಾಡಿ, ಮತ್ತೆ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ನೀವು ಬೋಧಗಯಾದಲ್ಲಿ ಇವೆಂಟ್ ಮಾಡ್ಬೇಕು. ಆ ಇವೆಂಟ್ ಯಾಕೆ ಮಾಡ್ಬೇಕಂದ್ರೆ, ಎಲ್ಲಾದ್ರೆ ಬುದ್ಧ ಎನ್ಲೈಟ್ಮೆಂಟ್ ಆದ್ರು, ಆ ಧ್ಯಾನ ಬಗ್ಗೆ ಹೇಳಿದ್ರು, ಅಲ್ಲಿ ಧ್ಯಾನ ಇಲ್ಲ, ಅಲ್ಲಿ ಶಾಖಾಹಾರ ಇಲ್ಲ. ಯಾಕಂದ್ರೆ ಅಲ್ಲಿ ಬುದ್ಧ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ತಾರೆ, ಆಚೆ ಬಂದು ಈ ನಾನ್ ವೆಜ್ ತಿಂತಾರೆ. ಸೊ ಅದರಿಂದ ನಾವು ಮತ್ತೆ ರೀಇನಿಶಿಯೇಟ್ ಮಾಡ್ಬೇಕಲ್ಲಿ ಆ ಮೆಡಿಟೇಷನ್, ಆ ಸತ್ಯನ ಅಂತ ಒಂದು ಮೆಸೇಜ್ ಕೊಟ್ಟು ಅದಕ್ಕೊಂದು ಪ್ಲಾನ್ ಕೊಟ್ರು. ಅದೇನಂದ್ರೆ 1 ವೀಕ್ 1 ಡಿಸ್ಟ್ರಿಕ್ಟ್ ಅಂತ. ಸೊ ಅದು ಜನವರಿ 1 ಸ್ಟಾರ್ಟ್ ಆಯ್ತು. 1 ವೀಕ್ 1 ಡಿಸ್ಟ್ರಿಕ್ಟ್ ಅಂದ್ರೆ, ನಾವು ಅವಾಗ ನಮ್ಮ ಹತ್ರ 4 ವೀಲರ್ ಇರ್ಲಿಲ್ಲ. ನಾವೊಂದು 4 ವೀಲರ್ ತಗೊಂಡಿದ್ವಿ. ಇನ್ನೊಂದು 4 ವೀಲರ್ ರೆಂಟ್ಗೆ ತಗೊಂಡು, ಹಿಂದಿ ಅಂದ್ರೆ ಯಾರು ಹಿಂದಿ ಮಾತಾಡ್ತಾರೋ ಅಂತ ಮಾಸ್ಟರ್ಸ್ ನಾವು ಇನ್ವೈಟ್ ಮಾಡಿ, ಅವ್ರು ಹೋಗೋ ಬರೋ ಖರ್ಚು, ಮತ್ತೆ ಅಲ್ಲಿಗೆ ಬಂದ್ರೆ ಒಂದು ಡ್ರೈವರು ಗಾಡಿ ಇರುತ್ತೆ, ಮತ್ತೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಯಾರನ್ನ ಭೇಟಿ ಮಾಡ್ಬೇಕು ಅಂತ ಒಂದು ಪ್ಲಾನ್ ಎಲ್ಲ ಮಾಡಿ 1 ವೀಕ್ 1 ಡಿಸ್ಟ್ರಿಕ್ಟ್, ಎವ್ರಿ ಡೇ 3 ಕ್ಲಾಸಸ್ ಇರುತ್ತೆ ಮಿನಿಮಮ್. ಆ ತರ 18 to 19 ಕ್ಲಾಸಸ್ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಕಂಪ್ಲೀಟ್ ಮಾಡಿ, ಆ ತರ ನಾವು 38 ಡಿಸ್ಟ್ರಿಕ್ಟ್ ಜುಲೈ 17 ತನಕ ನಾವು ಕಂಪ್ಲೀಟ್ ಮಾಡಿದ್ವಿ. ಲಾಸ್ಟ್ ಮಂತ್ 17th ಆ ಟಾರ್ಗೆಟ್ ರೀಚ್ ಆಯ್ತು. ಸೊ ಆ ಟಾರ್ಗೆಟ್ ಅಲ್ಲಿ ನಾವು 26,600 ಮೆಂಬರ್ಸ್ ಹೊಸೊಬ್ಬರಿಗೆ ಮೆಡಿಟೇಷನ್ ನಾವು ಧ್ಯಾನ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಇದಾದ್ಮೇಲೆ ಈಗ ಬುದ್ಧಗಯಾದಲ್ಲಿ ಇವೆಂಟ್ ಆಗತ್ತೆ ನೆಕ್ಸ್ಟ್ ಮಂತ್ ಮಾಸ್ಟರ್ಸ್. ಸೊ ಎಕ್ಸಾಕ್ಟ್ಲಿ 20 ಡೇಸ್ ಬ್ಯಾಕ್ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇನಂದ್ರೆ, ಒಬ್ಬ ಮೇಡಮ್ ಇನ್ವೈಟ್ ಮಾಡಿದ್ರು ಅವ್ರ ಮನೆಯಲ್ಲಿ ಒಂದು ಕ್ಲಾಸ್ ಕಂಡಕ್ಟ್ ಮಾಡಿದ್ದರು. ಆ ಕ್ಲಾಸ್ ತಗೋಬೇಕು ಅಂತ.
ಅದು 2 ಅವರ್ಸ್ ಕ್ಲಾಸ್, 1 ಅವರ್ ಈ ತರ ಸತ್ಸಂಗ ಇತ್ತು. ಆದ್ಮೇಲೆ 1 ಅವರ್ ಮೆಡಿಟೇಷನ್ ಇತ್ತು. ಆ ಮೆಡಿಟೇಷನ್ ಅಲ್ಲಿ ಕೂತ್ಕೊಂಡು ಮುಂಚೆ ನನ್ಗೆ ಟೆನ್ಷನ್ ಇತ್ತು. ಟೆನ್ಷನ್ ಯಾಕಂದ್ರೆ ಆಲ್ಮೋಸ್ಟ್ ಇವೆಂಟ್ ಬಡ್ಜೆಟ್ 17 to 20 lakhs ಇದೆ. ನಮ್ಮ ಹತ್ರ ಒಂದು ನೋಡಿದ್ರೆ 3-4 lakhs ಇಲ್ಲ. ಈ ಇವೆಂಟ್ ಹೆಂಗಾಗತ್ತೆ? ಮತ್ತೆ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಇದೆ ಇಲ್ಲಿ. ನಾವಿರೋದು ಪಟ್ನಾ, ನಮ್ಗೊಂದು ಮನೆ ಬೇಕಿಲ್ಲಿ. ನೋಡಿದ್ರೆ ಫಂಡ್ಸ್ ಕಡಿಮೆ ಇದೆ. ನಾನು ಇಲ್ಲಿ ರೆಂಟ್‌ಗೆ ಮನೆ ತಗೊಂಡು ಇರಕ್ಕಾಗಲ್ಲ. ಏನು ಈ ತರ ಅಂತ ನಾನು ಮೆಡಿಟೇಷನ್ ಕೂತ್ಕೊಂಡೆ. ಆ ಮೆಡಿಟೇಷನ್ ಅಲ್ಲಿ ಬುದ್ಧ ಭಗವಾನ್, ಮಹಾವತಾರ್ ಬಾಬಾಜಿ, ಪತ್ರಿಜಿ 3 ಜನ ಬಂದಿದ್ದಾರೆ. ಫಸ್ಟ್ ಬುದ್ಧ ಹೇಳ್ತಾ ಇದ್ರು, ಈ ಸಂದರ್ಭಕ್ಕೋಸ್ಕರನೇ ನಾನು ತುಂಬಾ ವರ್ಷಗಳಿಂದ ವೇಟ್ ಮಾಡ್ತಾ ಇದ್ದೀನಿ. ಅದೇನಂದ್ರೆ ಈಗ ಬುದ್ಧಗಯಾದಲ್ಲಿ ಆಗ್ತಾ ಇದೆಯಲ್ಲ ಇವೆಂಟ್, ಇದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನು ಹೇಳಿದನಲ್ವಾ 2500 ಇಯರ್ಸ್ ಆದ್ಮೇಲೆ ನಾನು ಮೈತ್ರೇಯ ಬುದ್ಧಗಾಗಿ ನಾನು ಬರ್ತೀನಂತ. ಮೈತ್ರೇಯ ಬುದ್ಧ ಅಂತ ನಾನು ಒಬ್ಬನೇ ಅಲ್ಲ. ಮೈತ್ರೇಯ ಬುದ್ಧರು ಅಂದ್ರೆ ನೀವೆಲ್ಲರೂ ನನ್ನ ರೂಪದಲ್ಲಿ ಬಂದು ಮತ್ತೆ ನೀವೆಲ್ಲರೂ ಕೆಲಸ ಮಾಡ್ತಾ ಇದ್ರು. ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಬುದ್ಧ ಅವರು ತುಂಬಾ ಸ್ಮೈಲ್ ಮಾಡಿ ಅವ್ರು ಕೊಟ್ಟಿರೋ ಮೆಸೇಜ್. ಇಮಿಡಿಯೇಟ್ಲಿ ಮಹಾವತಾರ್ ಬಾಬಾಜಿ ಏನ್ ಮಾತಾಡಿದ್ರು ಅಂದ್ರೆ, ಭಾರ್ಗವ್ ನೀವು ತುಂಬಾ ಜಾಸ್ತಿ ಯೋಚನೆ ಮಾಡ್ತಾ ಇದ್ರು. ಅಷ್ಟೊಂದು ಏನಿಲ್ಲ, ನೀವೇನು ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಟೆನ್ಷನ್ ತಗೊಂಡ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೋಟ್ ದಿಸ್ ಪಾಯಿಂಟ್, ನೀವೇನು ಮಾಡ್ತಾ ಇಲ್ಲ. ಎಲ್ಲ ನಾನ್ ಮಾಡಿಸ್ತಾ ಇದ್ದೀನಿ. ನನ್ನ ಪ್ಲಾನಿಂಗ್ ಪ್ರಕಾರ ಎಲ್ಲ ಆಗ್ತಾ ಇದೆ. ನಂದು ಪ್ಲಾನಿಂಗು, ನಿಮ್ದು ಎಕ್ಸಿಕ್ಯೂಷನ್ ಅಂತ. ಸೊ ಎಲ್ಲಿಂದ ಏನ್ ಇಸ್ಕೊಂಡ್ ಬರ್ಬೇಕು, ಯಾರನ್ನ ಕನೆಕ್ಟ್ ಮಾಡ್ಬೇಕು, ಯಾರು ಈ ಧ್ಯಾನ ಮಹಾಯಜ್ಞಕ್ಕೆ ಬರ್ಬೇಕು, ಅಂದ್ರೆ ಹೆಂಗ್ ಫಂಡ್ಸ್ ತಗೊಂಡ್ ಬರ್ಬೇಕು ಅನ್ನೋದು ನನ್ ಕೆಲ್ಸ. ನೀವ್ ಮಾಡೋ ಕೆಲ್ಸ ನೀವ್ ಮಾಡಿ, ನಾನ್ ಮಾಡೋದು ನಾನ್ ಮಾಡ್ತೀನಿ. ಸೊ ರಿಮೆಂಬರ್ ದಿಸ್ ಪಾಯಿಂಟ್, ನೀವ್ ಏನು ಮಾಡ್ತಾ ಇಲ್ಲ ಅಂತ ನಿಮ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅಂತ. ಸೊ ಮತ್ತೆ ಪತ್ರಿಜಿ ಅವ್ರಿಗೆ ಏನು ಮಾತಾಡಿಲ್ಲ ಮಾಸ್ಟರ್ಸ್. ಬಟ್ ಎಲ್ಲಾದ್ರೆ ನಮ್ಮ ಫಂಕ್ಷನ್ ಆಗ್ತಾ ಇದೆಯೋ ಅಲ್ಲಿ ನಾನು ಅಂದ್ರೆ ನಾವೆಲ್ಲರೂ ಹೋಗ್ತಾ ಇದ್ವಿ ಎಂಟ್ರೆನ್ಸ್ ಅಲ್ಲಿ ಪತ್ರಿಜಿ ನಿಲ್ತ್ಕೊಂಡು ಎಲ್ಲರಿಗೂ ಕೈ ಕೊಟ್ಟು ಇನ್ವಿಟೇಷನ್ ಕೊಡ್ತಾ ಇದ್ರು. ಬನ್ನಿ ಬನ್ನಿ, ನಿಮ್ಗೋಸ್ಕರ ನಾನು ವೇಟ್ ಮಾಡ್ತಾ ಇದೀನಿ. ನೀವೆಲ್ಲರೂ ಅಂದ್ರೆ ನೀವೆಲ್ಲರೂ ಬನ್ನಿ, ನಾವು ಹೋಗಿ ಧ್ಯಾನ ಮಾಡೋಣ ಅಂತ. ಸೊ ಈ ಅನುಭವ ಎಂಡ್ ಆಯ್ತು. ಈ ಅನುಭವ ಎಂಡ್ ಆದ್ಮೇಲೆ ಅಂದ್ರೆ ಇಷ್ಟು ತನಕ ಅನುಭವ ಬಂತು ಅವತ್ತು. ಸೊ ನನ್ಗೆ ಸ್ವಲ್ಪ ಮೈಂಡ್ ಅಲ್ಲಿ ಫ್ರೀನೆಸ್ ಬಂತು. ಓಕೆ, ಪರವಾಗಿಲ್ಲ, ಅವ್ರು ಹೇಳಿದ್ರಲ್ವಾ ನಾನ್ ನೋಡ್ಕೊಂತೀನಿ, ಇದು ನನ್ ಕೆಲ್ಸ ಅಂತ. ಸೊ ನಾನೇನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರಲ್ವಾ, ಮತ್ತೆ ನಾನ್ಯಾಕೆ ಟೆನ್ಷನ್ ತಗೋಬೇಕು ಅಂತ. ಇದಕ್ಕೊಂದು ಪ್ರೂಫ್ ನಾನು ಹೇಳ್ತೀನಿ ಮಾಸ್ಟರ್ಸ್, ಹೆಂಗಾಯ್ತು ಅನ್ನೋದು. ನಾವ್ ಆಕ್ಚುಲಿ 2-3 ಮಂತ್ಸ್ ಇಂದ ನಾನೊಂದು ಮನೆ ಹುಡುಕ್ತಾ ಇದ್ದೀನಿ ಇಲ್ಲಿ ಬೋಧಗಯಾದಲ್ಲಿ. ಒಂದು ಆಲ್ಮೋಸ್ಟ್ 2-3 ಮನೆ ನಾವು ನೋಡಿದ್ವಿ. ಮನೆ ರೆಡಿ ಆಗಿದೆ. ಬಟ್ ನಮ್ ಬಡ್ಜೆಟ್ ಅವ್ರ ಬಡ್ಜೆಟ್ ಸೆಟ್ ಆಗ್ತಾ ಇಲ್ಲ. ಮತ್ತೆ ಅವ್ರ ಎನರ್ಜಿ ನಮ್ಮ ಎನರ್ಜಿ ಯಾಕೋ ಇದು ಕರೆಕ್ಟ್ ಕನೆಕ್ಟ್ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ಕಡೆ ನೋಡಿದ್ರೆ ಫಂಡ್ಸ್ ಅಷ್ಟೊಂದಿಲ್ಲ. ನಾವು 10,000 15,000 ಇಟ್ಟು ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. 5 ನಿಮಿಷ ಕೆಲಸ, ದುಡ್ಡು ಕೊಟ್ರೆ ಅದು ಸಿಕ್ಬಿಡುತ್ತೆ. ಬಟ್ ನನ್ಗೆ ಅದು ಇಷ್ಟ ಇಲ್ಲ. ಯಾಕಂದ್ರೆ ಎಷ್ಟೋ ಮಾಸ್ಟರ್ಸ್ ₹1 ಡೊನೇಷನ್ ಕೊಡ್ತಾ ಇದ್ರು. ಅವ್ರ ದುಡ್ಡು ತಗೊಂಡು 10,000 15,000 ತಗೊಂಡು ಒಂದು ಫ್ಲಾಟ್ ತಗೊಂಡು ನನ್ಗೆ ಇಷ್ಟ ಇಲ್ಲ. ನನ್ ಮೈಂಡ್ ಅಲ್ಲಿ ಒಂದೇ, ಯಾರಾದ್ರೂ ಮೆಡಿಟೇಟರ್ಸ್ ಮನೆ ಇದ್ರೆ ಅವರಲ್ಲಿ ಒಂದ್ ರೂಮ್ 1 ಮಂತ್ ಇಲ್ಲ ಅಂದ್ರೆ 2 ಮಂತ್ಸ್ಗೋಸ್ಕರ ಕೊಟ್ರೆ ಅಲ್ಲಿಡು ನಾವು ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ಒಂದು ಎಷ್ಟು ಕಡಿಮೆ ಆದ್ರೆ ಅಷ್ಟು ಕಡಿಮೆಗೊಂದು ಮನೆ ಬೇಕು ಅನ್ನೋದು ಇಂಟೆನ್ಷನ್. ಸೊ ಒಂದು 20 days ಬ್ಯಾಕ್ ನಾನು ಬೋಧಗಯಾಗೆ ಬಂದು ಹೋಗೋವಾಗ ಗಯಾ ಅಲ್ಲಿ ನಮ್ ಫ್ರೆಂಡ್ ಇದ್ದಾರೆ. ಅವ್ರಿಗೆ ಹೇಳ್ದೆ, ಸರ್ ಈ ತರ ಇದೆ ಪರಿಸ್ಥಿತಿ, ನೀವೇನಾದ್ರೂ ಸ್ವಲ್ಪ ಹೆಲ್ಪ್ ಮಾಡಿ, ನೀವು ಲೋಕಲ್ ಅಲ್ವಾ, ಏನಾದ್ರೂ ಹೆಲ್ಪ್ ಮಾಡಿ. ಸೊ ಒಂದ್ ಮನೆ ಸಿಕ್ಕಿದ್ರೆ ನಮ್ಗೆ ಒಳ್ಳೇದು ಅಂತ. ಅವಾಗ ಅವರು ಅರ್ಧ ಗಂಟೆ ಆದ್ಮೇಲೆ ಫೋನ್ ಮಾಡಿದ್ರು. ಒಬ್ಬ ಸೀನಿಯರ್ ಮಾಸ್ಟರ್ ಇದ್ದಾರೆ, ಪಿರಮಿಡ್ ಮಾಸ್ಟರ್. ಬಟ್ ಬ್ಯಾಡ್ ಲಕ್ ಏನಂದ್ರೆ ಅವರು 15 days ಬ್ಯಾಕ್ ಅವ್ರು ಬಾಡಿ ವೇಕೇಟ್ ಮಾಡಿದ್ರು. ಸೊ ಬಟ್ ಅವರು ಒಂದು ಮನೆ ಕಟ್ತಾ ಇದ್ರು ಬೋಧಗಯಾದಲ್ಲಿ, ಟೆಂಪಲ್ ಇಂದ 1.5 kilometer ಅಲ್ಲಿ ಮನೆ ಕಟ್ತಾ ಇದ್ರು. ನಾನು ಒಂದ್ಸತಿ ಕೇಳಲ್ಲ ಭಾರ್ಗವ್ ಅಂದ್ರು. ಕೇಳಿ ಸರ್, ಅದ್ರಲ್ಲಿ ಏನ್ ತಪ್ಪಿದೆ ಅಂದ್ರೆ, ಅವ್ರೇನು ಯೋಚನೆ ಮಾಡ್ತಾ ಇದ್ರು, ಅವ್ರು ಹೆಂಡತಿ ತೀರೋದ್ರು. ಈಗ ಈ ವಿಷಯ ಎಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ ಅದು ಕರೆಕ್ಟಾ ಇಲ್ಲ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು. ಇಲ್ಲ ಕೇಳಿ ಸರ್, ಏನಾಗತ್ತೆ ಅಂತ. ಒಂದು 10-15 ನಿಮಿಷ ಆದ್ಮೇಲೆ ಮೈನ್ ಹೌಸ್ ಓನರ್ ಫೋನ್ ಮಾಡಿ, ಭಾರ್ಗವ್ ಈ ತರ ನಮ್ಮ ಮನೆ ನಿಮ್ ಫ್ರೆಂಡ್ ಹೇಳಿದ್ರು ನಿಮ್ ಮನೆ ಬೇಕಂತ, ಈ ತರ ಮನೆ ಕಟ್ಟಿದೀನಿ. ಬಟ್ ಇನ್ನು ಪೇಂಟಿಂಗ್ ವರ್ಕ್ ಎಲ್ಲ ಆಗ್ತಾ ಇತ್ತು. ಬಟ್ ನಮ್ ವೈಫ್ ಬಾಡಿ ವೇಕೇಟ್ ಮಾಡಿದ್ದು. ಸೊ ಅವ್ರ ಡ್ರೀಮ್ ಇತ್ತು ಇಲ್ಲಿ ಮನೆ ಮಾಡಿ, ಮನೆ ಮೇಲೆ ಪಿರಮಿಡ್ ಕಟ್ಸಿ ಇಲ್ಲಿ ಎಲ್ಲಾರ್ಗೂ ಧ್ಯಾನ ಇರ್ಬೇಕಂತ. ಬಟ್ ನಿಮ್ಗೆ ಗೊತ್ತಲ್ವಾ, ನಾವು ಹಿಂದೂಸು. ಬಟ್ 11 months ತನಕ ನಾವ್ ಏನ್ ಮಾಡ್ಬಾರ್ದು.
ಅದನ್ನ ಗೃಹ ಪ್ರವೇಶ ಮಾಡಬಾರ್ದು, ಹೆಂಗ್ ಮಾಡ್ತಾರೆ ಏನು ಅಂದ್ರು. ನಾನಂದೆ ಸರ್ ನನ್ ಗೃಹ ಪ್ರವೇಶ ಏನ್ ಬೇಕಾಗಿಲ್ಲ, ನಿಜ ಹೇಳ್ಬೇಕಂದ್ರೆ ನಾವು ಒಂದು ಒಳ್ಳೆ ಕೆಲ್ಸಕ್ಕೋಸ್ಕರ ನಾವು ತಗೊಂತಾ ಇದ್ವಿ, ನಿಮ್ಗೇನ್ ಇಶ್ಯೂ ಇಲ್ಲ ಅಂದ್ರೆ ನಮ್ಗೇನ್ ಇಶ್ಯೂ ಇಲ್ಲ ಅಂತ. ಹಂಗಾದ್ರೆ ನನ್ಗೂ ಏನ್ ಇಶ್ಯೂ ಇಲ್ಲ, ವರ್ಗು ನಾಳೆ ಬನ್ನಿ ಅಂದ್ರು. ನಾಡಿದ್ದು ಅವ್ರ ವೈಫ್ದು ಲಾಸ್ಟ್ ಡೇ ರಿಚುವಲ್ಸ್ ಇತ್ತು. 1 ಡೇ ಬಿಫೋರ್ ನಾವ್ ಬಂದೆ. ಇಲ್ಲಿ ನಾನು ಯಾವ ಮನೆಯಲ್ಲಿ ಕೂತ್ಕೊಂಡು ನಿಮ್ ಜೊತೆ ಮಾತಾಡ್ತಿದ್ನು ಮಾಸ್ಟರ್ಸ್, ಇದು 4 ಬೆಡ್ರೂಮ್ ಹೌಸ್ ಫ್ರೀ ಆಗಿ ಕೊಟ್ರು ನಮ್ಗೆ. ಮತ್ತೆ ಅವರು ಆ ಮನೆನೇ ಅಲ್ಲ, ಮನೆಯಲ್ಲಿ ನಮ್ಗೆ ಏನ್ ಬೇಕು, ಮಿನಿಮಮ್ ಒಂದು ಫ್ರಿಡ್ಜ್ ಬೇಕು, ಅಂದ್ರೆ ಮಲಗೋಕೋಸ್ಕರ, ಮತ್ತೆ ಏನೂ ಇರ್ಲಿಲ್ಲ. ಈ ಫ್ಯಾನ್ ಮನೇಲಿ ಎಲ್ಲ ಒಂದ್ ಕಡೆ ಸಿಮೆಂಟ್ ಹಾಕ್ತೇವೆ, ನಾನು ಈ ಕಡೆ ಕೂತ್ಕೊಂಡು ನಿಮ್ ಜೊತೆ ಮಾತಾಡ್ತೀನಿ, ಬೇರೆ ರೂಮ್ ಅಲ್ಲಿ ಸಿಮೆಂಟ್ ಅಲ್ಲ, ಪೇಂಟಿಂಗ್ ವರ್ಕ್ ನಡೀತಾ ಇದೆ. ಸೊ ಫರ್ನಿಚರ್ ಕೊಟ್ರು, ಎಲ್ಲ ಕೊಟ್ಟು. ಅವರು ಲಕ್ನೋದಲ್ಲಿ ಇಂಜಿನಿಯರ್, ರೈಲ್ವೆದಲ್ಲಿ. ಹೋಗೋ 1 ಡೇ ಬಿಫೋರ್ ನಮ್ಗೇನಂದ್ರೆ ನಮ್ಮ ಹತ್ರ 4 ವೀಲರ್ ಇದೆ, ಬಟ್ ಎಲ್ಲ ಇಲ್ಲಿ ರೋಡ್ಸ್ ಎಲ್ಲ ಚಿಕ್ಕದಿರುತ್ತೆ. ಎಲ್ಲ ನಾವು 4 ವೀಲರ್ ಅಲ್ಲಿ ಹೋಗಕ್ಕಾಗಲ್ಲ, ಒಂದು 2 ವೀಲರ್ ಬೇಕಾಗಿತ್ತು. ಸೊ ನಾನು ಈ ತರ 2 ವೀಲರ್ಗೋಸ್ಕರ ಯೋಚನೆ ಮಾಡ್ತಾ ಇದ್ರೆ, ಅವ್ರು ಬಂದು ಅವ್ರದ್ದು ವೈಫ್ದು 2 ವೀಲರ್ ಇದೆ, ಅದು ಬಂದು ಕೀಸ್ ಕೈಯಲ್ಲಿ ಕೊಟ್ಟು, ಭಾರ್ಗವ್ ಇದು ನೀವು ಇವೆಂಟ್‌ಗೋಸ್ಕರ ಯೂಸ್ ಮಾಡ್ಕೊಳ್ಳಿ, ನಮ್ಮ ವೈಫ್ 2 ವೀಲರು, ಹಂಗೆ ಯಾರು ಯೂಸ್ ಮಾಡ್ತಾ ಇಲ್ಲ ಅಂದ್ರು. ಅಂದ್ರೆ ಈ ಎಕ್ಸ್‌ಪೀರಿಯನ್ಸ್ ಯಾಕೆ ಹೇಳಿದ್ನಂದ್ರೆ ಮಾಸ್ಟರ್ಸ್, ನಾವ್ ಯಾವತ್ತು ಸರೆಂಡರ್ ಆಗ್ಬಿಟ್ಟು ನಾವ್ ಕೆಲಸ ಮಾಡ್ತೀವೋ, ಮತ್ತೆ ಎಕ್ಸಾಕ್ಟ್ 1 ವೀಕ್ ಬಿಫೋರ್ ಬಾಬಾಜಿ ಹೇಳಿದ್ರಲ್ವಾ, ನನ್ಗ್ ಗೊತ್ತು ಯಾರನ್ನ ಯಾವಾಗ ಕನೆಕ್ಟ್ ಮಾಡ್ಬೇಕು, ಯಾರನ್ನ ಕರ್ಕೊಂಡ್ ಬರ್ಬೇಕು, ಎಲ್ಲಿಂದ ಏನ್ ಮಾಡಿಸ್ಬೇಕಂದ್ರಲ್ವಾ, ಅದಕ್ಕೊಂದು ಎಕ್ಸಾಕ್ಟ್ ಎಕ್ಸಾಂಪಲ್ ಇದು. ಫ್ರೀ ಆಗಿ ಒಂದು ಫ್ಲಾಟ್ ಕೊಟ್ರು, ಅವ್ರ ಗಾಡಿ ಕೊಟ್ರು, ಎಲ್ಲ ಮತ್ತೆ ಹೇಳ್ತಾ ಇದ್ರು ಏನಾದ್ರು ಬೇಕಂದ್ರೆ ಹೇಳಿ ಅವ್ರು ನನ್ನ ಫ್ರೆಂಡ್ ಅಲ್ಲ, ಒಂದು ಊರಲ್ಲ, ಹೆಂಗಾಯ್ತು ಇದೆಲ್ಲ? ಒಂದೇ ಮಾಸ್ಟರ್ಸ್, ಯಾವಾಗ ನಾವು ಗ್ರೌಂಡ್ ಅಲ್ಲಿ ಇಟ್ಕೊಂಡು ಧ್ಯಾನ ಮಾಡಿ ಕರೆಕ್ಟ್ ಆಗಿ ಇಂಟೆನ್ಷನ್ ಕರೆಕ್ಟ್ ಇದ್ರೆ, ಆ ಯೂನಿವರ್ಸ್ ಅಂದ್ರೆ ಇವ್ರ ಮಾಸ್ಟರ್ಸ್ ಇಲ್ಲಿಂದ ಯಾರನ್ನ ಕನೆಕ್ಟ್ ಮಾಡೋದು ಅನ್ನೋದು ಒಂದು ಮಿರಾಕಲೇ ಆಗತ್ತೆ. ಇಲ್ಲಾಂದ್ರೆ ಇಷ್ಟೊಂದು ಒಳ್ಳೆ ಪ್ಲೇಸ್ ಅಲ್ಲಿ ನಮಗೂ ಫ್ರೀ ಆಗಿ ಮನೆ ಸಿಗ್ಬೇಕು ಅನ್ನೋದು ಅದು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ, ಅಂದ್ರೆ ಮಾಡಕ್ಕೆ ಆಗಲ್ಲ. ಸೊ ಇದು ಮಾಸ್ಟರ್ಸ್. ಸೊ ನಾನು ಎಲ್ಲರೂ ಮಾಸ್ಟರ್ಸ್ ನಾನು ಇನ್ವಿಟೇಷನ್ ಕೊಡ್ತಾ ಇದ್ದೀನಿ. ಪ್ಲೀಸ್ ಕರ್ನಾಟಕ ಮಾಸ್ಟರ್ಸ್ ಎಲ್ಲರೂ ಬನ್ನಿ, ಈ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ, ನಿಮ್ಮ ಎನರ್ಜಿನ ಕೊಡಿ. ಇದು ಒಳ್ಳೆ ಅವಕಾಶ. ಬೋಧಗಯದಲ್ಲಿ ಎಲ್ಲಿ ಬುದ್ಧ ಅವರು ಎನ್ಲೈಟ್ಮೆಂಟ್ ಆಗಿದ್ರು ಅಂತ ಜಾಗದಲ್ಲಿ ಈ ಇವೆಂಟ್ ಆಗ್ತಾ ಇದೆ. ಸೊ ತುಂಬಾ ಎನರ್ಜೆಟಿಕ್ ಪ್ಲೇಸ್. ನಾನು ಆಲ್ಮೋಸ್ಟ್ 20 ಡೇಸ್ ಇಂದ ಇಲ್ಲೇ ಇದ್ದೀನಿ. ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್, ಪ್ಲೀಸ್ ದಯವಿಟ್ಟು ಎಷ್ಟಾಗುತ್ತೆ ಅಷ್ಟು ಜನ ಬನ್ನಿ, ಈ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಿಮ್ಮ ಎನರ್ಜಿ ನಮ್ಗೆ ಬೇಕು ಇಲ್ಲಿ ಈ ಒಳ್ಳೆ ಕಾರ್ಯಕ್ರಮಕ್ಕೋಸ್ಕರ. ಥ್ಯಾಂಕ್ ಯು ಮಾಸ್ಟರ್ಸ್. ಓವರ್ ಟು ಯು ಸರ್.